ಇದೀಗ ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಭಾಗವಹಿಸುವವರು ಮಂಚಿ ಕೊಳ್ನಾಡು ಸರಕಾರಿ ಪ್ರೌಢಶಾಲೆಯ ಶಿಕ್ಷಕಿ ವಿಜಯಲಕ್ಷ್ಮಿ ಕಟೀಲು ಹಾಗೂ ಸುಳ್ಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಚಂದ್ರಮತಿ. ಕಾರ್ಯಕ್ರಮ ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ಈಗ ನೇರವಾಗಿ ನಮ್ಮ ಸ್ಟುಡಿಯೋದತ್ತ. ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆಯ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಇದರ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಚಿಕೊಳ್ನಾಡಿನ ಸರ್ಕಾರಿ ಪ್ರೌಢಶಾಲೆಯ ವಿಜಯಲಕ್ಷ್ಮಿ ಕಟೀಲು, ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿನ ಚಂದ್ರಮತಿ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಈಗಾಗಲೇ ಒಂದು ಕರೆ ಬಂದಿದೆ ಅನಿಸುತ್ತೆ. ಹಲೋ ಹಲೋ, ಬಹುಶಃ ಲೈನಲ್ಲಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ಹಲೋ ಹಲೋ, ನಮಸ್ತೆ, ಮಾತಾಡಿ. ನಾನು ಪ್ರಾರ್ಥನಾ ಅಂತ. ಪ್ರಾರ್ಥನಾ, ಎಲ್ಲಿಂದ? ನಾವು ಕಕ್ಕೆಪದ ವೆಲ್ಫೇರ್ ಇಂಡಿಯನ್ ಸ್ಕೂಲ್. ಓಕೆ, ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ಈಗ ಎಲ್ಲ ಪ್ರಿಪರೇಟರ್ಗೆ ಇದು ತತ್ಸಮ ತದ್ಧ್ವನಿ ಬಂದಿದೆ ಸರ್, ಪದಗಳ ಅರ್ಥ ಓದೋದು ಬೇಕಾ? ಎಲ್ಲ ಪ್ರಿಪರೇಟರ್ಗೂ ತತ್ಸಮ ತದ್ಭವ ಬಂದಿದೆ, ಪದಗಳ ಅರ್ಥ ಓದೋದು ಬೇಕಾ ಅಂತ ಹೇಳಿ. ಓದಬೇಕು. 10ನೇ ಪಾಠ ಪುಸ್ತಕ ಅಂತ ಹೇಳುವಾಗ ಅಲ್ಲಿ ಬಿಡುವಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಪ್ರಶ್ನೆಗಳು ಯಾವ ರೀತಿಯಿಂದಲಾದರೂ ಬರ್ಬೋದಮ್ಮ. ಯಾಕಂದರೆ ಈ ಹಿಂದೆ ಕೂಡ ಅರ್ಥ ಬಂದಿದೆ. ಈಗ ನಿಮಗೆ ಕಂಟಿನ್ಯೂ ಆಗಿ ಈ ಬಾರಿ ನಿಮಗೆ ಅರ್ಥದ್ದು ನಾವು ಗಮನಿಸಿದಾಗೆ ನಾವು ಕೂಡ ಅದನ್ನು ಗಮನಿಸಿದ್ದೇವೆ, ಅರ್ಥ ಕೊಡಲಿಲ್ಲ. ಆದರೆ ನಾಳ್ದು ಕೊಟ್ಟರೆ, ಈಗ ಒಂದು ಒಳ್ಳೆ ಫುಲ್ ಮಾರ್ಕ್ ತೆಗೆಯುವವರು, 100ರಲ್ಲಿ 100 ಮಾರ್ಕ್ ತೆಗೆಯುವವರಾದರೆ, ಆಗ ಅಲ್ಲಿ ನನ್ನ ಅನುಭವದಲ್ಲಿ ಈ ಹಿಂದೆ ಒಂದು 124 ಪಡೆದ ವಿದ್ಯಾರ್ಥಿಗಳು ಕಳ್ಕೊಂಡದು ಆ ಅರ್ಥದಿಂದಲೇ ಮಾರ್ಕ್. ಅದರಿಂದ ಒಳ್ಳೆ ಮಾರ್ಕ್ ತೆಗೆಯುವವರು ಆ ಅರ್ಥವನ್ನು ಕೂಡ ಓದಬೇಕಾಗ್ತದಮ್ಮ. ಯಾವ ಲೆಸನ್ ಇಂದ ಸರ್? ಅರ್ಥ ಎಲ್ಲ ಪಾಠದ್ದು. ಬಹಳ ಅಪರೂಪಕ್ಕೆ ಅರ್ಥಗಳನ್ನು ಕೇಳ್ತಾರೆ ಅಮ್ಮ. ಎಲ್ಲ ಪಾಠದಲ್ಲಿರುವಂತಹ ವಿಶೇಷ ಪದಗಳು ಅಥವಾ ನಾವು ಕಠಿಣ ಪದ ಅಂತ ಹೇಳ್ತೇವಲ್ಲ, ವಿಶೇಷ ಪದಗಳಿರ್ತವೆ, ಅಂಥ ಅರ್ಥವನ್ನು ಕೇಳಬೇಕಾಗ್ತದೆ. ಒಂದು ಸಲ ಈ ಹಿಂದೆ ಒಂದು ಸಲ ಹೆಚ್ಚಿನ ಮಕ್ಕಳು 124 ತೆಗೆದಿದ್ರು. ಕೈವಾರ ಎಂಬ ಪದದ ಅರ್ಥ ಅಂತ ಕೇಳಿಬಿಟ್ಟದ್ದು. ಮಕ್ಕಳಿಗೆ ಪಾಪ ಏನೂ ಅರ್ಥವೇ ಆಗಲಿಲ್ಲ. ನೋಡಿ, ಅಂತಹ ಪದಗಳು, ವಿಶೇಷ ಪದಗಳಿರ್ತವಲ್ಲ, ಅವುಗಳ ಕಡೆ ಗಮನ ಕೊಡಬೇಕು. ಸಾಧಾರಣವಾಗಿ ಗದ್ಯದಿಂದಲೂ ಪದ್ಯದಿಂದ ಎರಡರಿಂದಲೂ ಬರುವಂಥ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ಅಲಂಕಾರ ಯಾವುದಕ್ಕೆ ಜಾಸ್ತಿ ಫೋಕಸ್ ಕೊಡ್ಬೇಕು ನಾವು? ಅಲಂಕಾರ ನಮಗೀಗ ಪಠ್ಯದಲ್ಲಿ ಏನು ನಿಗದಿಪಡಿಸಿದಾರೋ ಅದೆಲ್ಲದರ ಕಡೆ ನಾವು ಗಮನ ಹರಿಸಬೇಕು. ನಾವು ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ಅದಕ್ಕೆಲ್ಲ ಅದನ್ನು ಗಮನಿಸಬೇಕಮ್ಮ. ಯಾವಾಗಲೂ ಏನಾಗ್ತದೆ ಅಂದರೆ, ನಮ್ಮ 8ನೇ ತರಗತಿಯಿಂದ ಉಪಮಾಲಂಕಾರ ಕಲ್ತಿರ್ತೇವೆ. ನಾವು ಒಂದು ಸಲ ಹೀಗೆ ಮಾತಾಡುವಾಗ ಉಪಮಾಲಂಕಾರ ಬಹಳ ಸುಲಭದ, ಅದನ್ನು ಕೇಳಲಿಕ್ಕಿಲ್ಲ, ಬೇರೆ ಕೇಳ್ಬೋದು ಅಂತ ನಾವು ಮಾತಾಡಿದ್ದೆವು. ಬಟ್ ಒಂದು ಸಲ ಏನಾಗಿದೆ ಅಂದರೆ ಉಪಮಾಲಂಕಾರವನ್ನೇ ಕೇಳಿದ್ದಾರೆ, ಆಯಿತಾ. ಬಹಳ ಅಪರೂಪಕ್ಕೆ ಶ್ಲೇಷಾಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ ಇದೆಲ್ಲ ಕೇಳಿಯೇ ಕೇಳ್ತಾರೆ. ಹಾಗಾಗಿ ನಮಗೆ ಈಗ ಪಾಠ ಪುಸ್ತಕದಲ್ಲಿ ಎಕ್ಸಾಂಪಲ್ ಬರ್ತದೆ ಅಥವಾ ಹೊರಗಿಂದ ಪಾಠ ಪುಸ್ತಕದ್ದೇ ಬರೋದಮ್ಮ. ಪಠ್ಯ ಪುಸ್ತಕದಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಿದೆ. ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಉದಾಹರಣೆಗಳಿವೆ. ಆ ಉದಾಹರಣೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಬೇಕು. ಅದಾದ ನಂತರ ಅದೇ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಭಾಷಾ ಚಟುವಟಿಕೆ ಅಂತಿದೆ. ಆ ಭಾಷಾ ಚಟುವಟಿಕೆಯಲ್ಲಿರುವ ಅಂಶಗಳನ್ನು ಗಮನಿಸಿಕೊಳ್ಬೇಕು. ಬಹಳ ಅಪರೂಪದ ಸಂದರ್ಭಗಳಲ್ಲಿ ಅಲಂಕಾರಗಳನ್ನು 8 ಮತ್ತು 9ನೇ ತರಗತಿಯಲ್ಲಿ ಇರುವುದನ್ನು ಕೇಳಬಹುದು. ಈಗ ಗಣಿತ ಹೇಗೆ ಕೇಳ್ತಾರೆ, ಎಲ್ಲ ಪಠ್ಯದಲ್ಲಿರುವ ಅಂಶವನ್ನೇ ಕೇಳೋದಿಲ್ಲ ನೋಡಿ, ಹೊರಗಿಂದಲೂ ಕೇಳ್ತಾರಲ್ಲ, ಹಾಗೆ ಈ ಛಂದಸ್ಸು, ಅಲಂಕಾರ, ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಹೊರಗಿನಿಂದ 8, 9ನೇ ತರಗತಿಯದು ಕೇಳ್ಬೋದು. ಬಹಳ ಅಪರೂಪಕ್ಕೆ ಅಲ್ಲಿ ಯಾವುದು ಇಲ್ಲದನ್ನು ಕೇಳುವ ಸಾಧ್ಯತೆಗಳಿರ್ತವೆ. ಆದರೆ ನಾವು ಪಠ್ಯದಲ್ಲಿರೋದನ್ನು ಪೂರ್ಣ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿಬಿಟ್ರೆ ನಮಗೆ ಅರ್ಥ ಆಗ್ತದಲ್ವಾ, ಇನ್ನೊಂದು ಕೇಳಿದರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಛಂದಸ್ಸು. ಛಂದಸ್ಸು ಏನು ಹೇಳು? ಛಂದಸ್ಸಿನಲ್ಲಿ ಅಕ್ಷರಗಣನ, ಅದೇ ಅದು ಪರೀಕ್ಷಾ ಮಂಡಳಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ನಿರ್ಧಾರ ಆಗ್ತದೋ ಹಾಗೆ. ಯಾಕಂದರೆ ಈ ವರ್ಷ ಮಾತ್ರಗಣ ಕೊಟ್ಟರೆ ಮುಂದಿನ ವರ್ಷ ಅಕ್ಷರಗಣ ಕೊಡ್ಬೋದು. ನಾವು ಅಕ್ಷರಗಣವೇ ಕಲೀರಿ ಅಥವಾ ಮಾತ್ರಗಣವೇ ಕಲೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲಮ್ಮ. ಅದರಲ್ಲೂ ನಾವು ಇಷ್ಟು ಕ್ಲೂ ಕೊಡ್ಬೋದು ಅಷ್ಟೇ. ಈಗ ವೃತ್ತಗಳಲ್ಲಿ ಉತ್ಪಲಮಾಲ ವೃತ್ತ, ಚಂಪಕಮಾಲ ವೃತ್ತ, ಅದು ಬಿಟ್ಟರೆ ಮತ್ತೆ ವಿಕ್ರೀಡಿತ ವೃತ್ತ, 6ರಲ್ಲಿ ಈ 3 ಒಂದು 90% ನಾವು ಹೇಳ್ಬೋದು.
ಉಳಿದ 3 ಬರಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ನೋಡು, ಪದ್ಯದಲ್ಲಿ ಕೂಡ ಹಾಗೆ ಮೊದಲ 2 ಪದ್ಯಗಳೇ ಹೆಚ್ಚಿನ ಅಂಶ ಬರ್ತದೆ ಅಂತ ನಾವು ಹೇಳ್ತೇವೆ. ಆದರೆ ಕೆಲವೊಮ್ಮೆ 1-2 ವರ್ಷದ ಮೊದಲು ಕೆಮ್ಮನೆ ಮೀಸೆ ಹೊತ್ತನೆ ಆ ಪದ್ಯದಿಂದ ಕೊಟ್ಟಿದ್ದಾರೆ. ಅದರಿಂದ ಹೇಳಿ. ಅಕ್ಷರಗಣದಲ್ಲಿ ಉತ್ಪಲಮಾನ ವೃತ್ತ ಮತ್ತು ಸಂಪಕಮಾನ ವೃತ್ತ ಅಲ್ವಾ? ಹೌದು, ಅದು ಇಂಪಾರ್ಟೆಂಟ್. ಆದರೆ ಅದುವೇ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಹೆಚ್ಚು ಓದಿಕೊಳ್ಬೇಕು ಎನ್ನುವುದು ಮುಖ್ಯ. ಹಾಗೆ ಅಂತೇಳಿ ನಾವೀಗ ಹಾಗೆ ಹೇಳ್ತೇವೆ, ಇನ್ಯಾವುದೋ ಬಂದಿರ್ತದೆ, ಆಗ ನೀವು ಗೊಂದಲಕ್ಕೀಡಾಗ್ತೀರಿ. ಹಾಗಾಗಿ ಪಠ್ಯದಲ್ಲಿ ಏನು ನಿಗದಿಪಡಿಸಿದ್ದೀರೋ ಅದನ್ನು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಯಾವುದನ್ನು ಬೇಕಾದರೂ ಕೇಳ್ಬೋದು ನೋಡಿ. ಈಗ ಷಡ್ಪದಿಯಲ್ಲಿ ಭಾಮಿನಿ ಮತ್ತು ವಾರ್ಧಕ ಇದೆರಡೇ, ನಾವು ಉಳಿದ 4 ಇಲ್ಲ ಅಂತ ಹೇಳ್ಬೋದು ಈಗ 6 ಷಡ್ಪದಿಗಳಲ್ಲಿ. ಆದರೆ ವೃತ್ತಗಳಲ್ಲಿ 6 ವೃತ್ತವನ್ನು ನಿಮಗೆ ಪರಿಚಯಿಸಿದ ಕಾರಣ 6 ವೃತ್ತವು ಇಂಪಾರ್ಟೆಂಟೇ. ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಉತ್ಪಲ ಮತ್ತು ಚಂಪಕ. ಸಾರಾಂಶ ಯಾವ್ದ್ರಿಂದ ಜಾಸ್ತಿ ಬರ್ತದೆ, ಯಾವ್ದಕ್ಕೆ ಜಾಸ್ತಿ ಫೋಕಸ್ ಇದೆ? ಈಗ ನಾವು ಗಮನಿಸಿದ ಹಾಗೆ ವೀರಲವದಿಂದ ಹೆಚ್ಚಿನ ಅಂಶ ಬರ್ತಾ ಉಂಟು. ಹಾಗಂತ ಅದೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಒಂದು ನಿಮಗೆ ಕಲ್ಪನೆಗಳನ್ನು ಹೇಳ್ಬೋದು ಅಷ್ಟೇ, ಆದರೆ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲಮ್ಮ. ಯಾಕಂದರೆ ಇದು ಪಬ್ಲಿಕ್ಕನ್ನು ನೀವು ಎದುರಿಸೋದು. ಈಗ ಒಂದು ಒಳ್ಳೆ ಮಾರ್ಕ್ ತೆಗೆಯೋರು ಎಲ್ಲ ಪದ್ಯಗಳನ್ನು ಬೈಹಾಟ್ ಮಾಡಬೇಕಾಗ್ತದೆ. ಹಾಗೆಯೇ ಯಾವ ಪದ್ಯದ ಪ್ಯಾರಾಗ್ರಾಫ್ ಕೊಟ್ಟರೂ ಕೂಡ ಸಾರಾಂಶ ಬರೀಲಿಕ್ಕೆ ನೀವು ತಯಾರಾಗಿರಬೇಕಾಗ್ತದೆ. ಈ ಸಾರಾಂಶದಲ್ಲಿ ಹೆಚ್ಚಿನವರು ಈಗ 4 ಮಾರ್ಕಿನ ಪ್ರಶ್ನೆ ಅದು. ಅದರಲ್ಲಿ ನೀವು 1 ಮಾರ್ಕ್ ಯಾಕೆ ಹೋಗ್ತದೆ ಅಂದರೆ, ಫಸ್ಟಿಗೆ ಅದು ಯಾವ ಪದ್ಯ ಭಾಗದಿಂದ ಬರೀಬೇಕು ಮತ್ತು ಯಾರು ಕವಿ. ಉದಾಹರಣೆಗೆ ಈಗ ವೀರಲವ ಅಂತ ಬಂದರೆ, ಇದು ಲಕ್ಷ್ಮೀಶನ ಜೈಮಿನಿ ಭಾರತದ ವೀರಲವ ಪದ್ಯದಿಂದ ಆರಿಸಲಾಗಿದೆ ಅಂತ ನೀವು ಆರಂಭಿಸಬೇಕು. ಆಯ್ಕೆ ಬರಿಬೇಕು ಎನ್ನುವುದು ಇಲ್ಲಿ ಬಹಳ ಮುಖ್ಯ. 1 ಅಂಕಕ್ಕೆ ಆಯ್ಕೆ ಬರಿಬೇಕು. ಮತ್ತೆ 3 ಮಾರ್ಕ್ ವಿವರಣೆಗೆ. ಅಂದರೆ ಏನಮ್ಮ, ಅಂದರೆ ಆ ಅಲ್ಲಿ ನೀವು ಏನಾಗಬೇಕಂದ್ರೆ, ನೀವೊಬ್ಬರು ಶಿಕ್ಷಕಿ ಆಗಬೇಕು. ನಿನ್ನ ಎದುರು ಒಂದು 4-5 ವಿದ್ಯಾರ್ಥಿಗಳಿದ್ದರೆ ಆ ಭಾಗವನ್ನು ನೀನು ಹೇಗೆ ವಿವರಿಸ್ತಿ, ಗೊತ್ತಾಯ್ತಾ? ಆ ಥರ. ಯಾಕಂದರೆ ವಿದ್ಯಾರ್ಥಿಗಳು ಮಾಡುವ ತಪ್ಪು ಏನಂದರೆ, ಹೇಗೆ ಕೊಟ್ಟಿದ್ದಾರ ಆ ಪದ್ಯವನ್ನೇ ಹಾಗೇ ಬರೆದಿಡೋದು. ಅದನ್ನೊಂಚೂರು ವಿವರಿಸಬೇಕು. ಇಲ್ಲಿ ಈಗ ಒಂದು ಲವನದ್ದಾದರೆ ಇಲ್ಲಿ ವೀರಲವನ ಪರಾಕ್ರಮವನ್ನು ನಾವು ಗಮನಿಸಬಹುದು. ಅವನ ಒಂದು ಆ ಬಾಲ್ಯತನದಲ್ಲಿ ಕೂಡ ಅವನ ಒಂದು ಆ ಪರಾಕ್ರಮ ಇಂಥ ಹೀಗೆ ನಿಮ್ಮ ಒಂದು ಎಕ್ಸ್ಟ್ರಾ ವಿಶೇಷ ಆಲೋಚನೆಗಳ ಮೂಲಕ ಅದನ್ನು ವಿವರಿಸಿದಷ್ಟು ಆ ತಿದ್ದುಗರಿಗೆ ಒಂದು ಒಳ್ಳೆಯ ವಿವರಣೆ ಕೊಟ್ಟಿದ್ದಾಳೆ ಅಂತ ಆಗ್ತದೆ. ಸಾರಾಂಶ ಬರಿಬೇಕಾದ್ರೆ ಫಸ್ಟ್ ನಾವು ಒಂದು ಆಯ್ಕೆ ಬರಿಬೇಕಮ್ಮ. ಇದಾದ ನಂತರ ಆ ಕೊಟ್ಟಂಥ ಪ್ಯಾರ ಇದೆಯಲ್ಲ, ಅದು ಯಾವ ಸಂದರ್ಭದಲ್ಲಿ ಎನ್ನುವಂಥದ್ದು ಬರಿಬೇಕು. ಹಾಗೆ ಬರೆಯುವಾಗ ಸಂದರ್ಭ ಮತ್ತು ಯಾರು ಹೇಳಿದರು, ಯಾವ ಸಂದರ್ಭ ಹೇಳಿದರು. ಅದಾದ ನಂತರ ಅಲ್ಲೇ ಪ್ರಶ್ನೆಯಲ್ಲೇ ಇದೆ, ಮೌಲ್ಯವನ್ನಾಧರಿಸಿ ಬರೆಯಿರಿ ಅಂತ. ಹಾಗಾಗಿ ಅಲ್ಲಿಯ ಮೌಲ್ಯವನ್ನು ಕೂಡ ಹೇಳೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಆಯ್ಕೆಗೆ 1 ಅಂಕ, ಮೌಲ್ಯಕ್ಕೆ 1 ಅಂಕ, ಮತ್ತು ಆ ಸಂದರ್ಭ ಇದೆಯಲ್ಲ, ಸಾರಾಂಶ ಬರಿತೀರಲ್ಲ, ಅದಕ್ಕೆ 2 ಅಂಕ. ಇದನ್ನು ನೀವು ಓದುವಾಗಲೇ ಬಹಳ ಯೋಚನೆ ಮಾಡಿ ಅರ್ಥ ಗ್ರಹಿಸಿಕೊಂಡು ಓದಿದರೆ ಸಾರಾಂಶ ಬರೀಲಿಕ್ಕೆ ಬಹಳ ಸುಲಭ. ಹಾಗೆಂತ ನಾವು ಹಳಗನ್ನಡದೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಸಲ ಹಲಗಲಿ ಬೇಡರು ಪಠ್ಯದಿಂದಲೂ ಕೇಳಿದ್ದಾರೆ, ಗಮನಿಸಿದ್ದೀರಾ ನೀವು? ನೋಡಿ, ಬಹಳ ಸುಲಭ ಅದು. ಹಾಗಾಗಿ ಯಾವುದನ್ನು ಬೇಕಾದರೂ ಕೇಳಬಹುದು. ಓಕೆ, ಧನ್ಯವಾದಗಳು ಪ್ರಾರ್ಥನಾ. ಮತ್ತಷ್ಟು ಕರೆಗಳಿವೆ. ಹಲೋ ಹಲೋ ಹಲೋ, ಹಾಂ ನಮಸ್ತೆ. ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಹೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಾ? ಅಮೃತ್ಗೆ ಅಂತ. ಅಮೃತ್, ಹೌದು. ಎಲ್ಲಿಂದ? ಓಕೆ, ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ತದ್ದಿದಾಂತ ಕೃತಾಂತದಲ್ಲಿ ಪಠ್ಯಪುಸ್ತಕದಲ್ಲಿ ಇರುವುದ ಔಟ್ ಇರ್ತದೆ? ಆಲ್ಮೋಸ್ಟ್ ಪಠ್ಯಪುಸ್ತಕದ್ದೇ ಬರೋದಮ್ಮ. ಪಠ್ಯಪುಸ್ತಕ. ನಿಮ್ಮ ಹೆಸರು ಅಂತ ಹೇಳಿ? ಹೆಸರು ಅಮೃತ್ ಕೆ ಎನ್. ಅಮೃತ್ ಕೆ ಎನ್. ಓಕೆ, ಅಮೃತ್. ಈ ತದ್ದಿತಾಂತ ಮತ್ತು ಕೃದಂತ ಇದು ಸ್ವಲ್ಪ ಇದ್ದದ್ರಲ್ಲಿ ವ್ಯಾಕರಣದಲ್ಲಿ ಸ್ವಲ್ಪ ಕ್ಲಿಷ್ಟಾಂಶ ಅಂತಲೇ ನಾವು ತಗೊಳ್ಬೋದು. ಅಲ್ಲಿ ನೀವು ಪಾಠ ಪುಸ್ತಕದ ಉದಾಹರಣೆಗಳನ್ನು ಬಿಟ್ಟರೆ ಬೇರೆ ಬರುವುದಿಲ್ಲ. ಈಗ ಆಲ್ಮೋಸ್ಟ್ ಇಷ್ಟರ ಸಮಯ ನಾವು ಗಮನಿಸಿದಾಗೆ ಬರುವುದಿಲ್ಲ. ಪಾಠ ಪುಸ್ತಕದ ಎಲ್ಲ ಉದಾಹರಣೆಗಳು ಯಾವ ವ್ಯಾಕರಣಾಂಶಗಳನ್ನು ಗಮನಿಸಿದ್ರು ನೀವು, ಅಲಂಕಾರ ಆಗಲಿ ಯಾವುದೇ ಆಗಲಿ ಪಾಠ ಪುಸ್ತಕದ ಒಳಗಿದ್ದೇ ಬರ್ತದೆ. ಈ ಪ್ರಸ್ತಾರದಲ್ಲಿ ಮಾತ್ರ ಈಗ ಷಟ್ಪದಿ, ಭಾಮಿನಿ, ಅಲ್ಲಿ ಈಗ ನಿಯಮ ಒಂದೇ ಆದ ಕಾರಣ ಯಾವ ಸಾಲನ್ನು ಕೂಡ ಕೊಡ್ಬೋದು, ಪಾಠ ಪುಸ್ತಕದೇ ಕೊಡಬೇಕು ಅಂತೇನಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ಇತ್ತೀಚಿನ ವರ್ಷಗಳಲ್ಲಿ ಪಾಠ ಪುಸ್ತಕದ ಉದಾಹರಣೆಯನ್ನೇ ಕೊಟ್ಟಿರ್ತಾರೆ. ಹಾಗೆಯೇ ತದ್ದಿತಾಂತ ಕೃದಂತಗಳು ಕೂಡ ನೀವು ಆದಷ್ಟು ಪಾಠ ಪುಸ್ತಕದಲ್ಲಿ ಅಲ್ಲಿ ನೋಡಿ, ನೀವು ಪಾಠ ಪುಸ್ತಕದಲ್ಲಿ ಗಮನಿಸಿರ್ಬೋದು, ಬೋಲ್ಡಾಗಿ ಡಾರ್ಕ್ ಆಗಿ ಉದಾಹರಣೆಗಳನ್ನು ಹಾಕಿದ್ದಾರೆ, ನೀವು ಗಮನಿಸಿರ್ಬೋದು. ಅದನ್ನು ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ಆಯಿತು.
ತದ್ದಿತಾಂತಗಳು ಮತ್ತು ಕೃದಂತಗಳು ಸ್ವಲ್ಪ ಕ್ಲಿಷ್ಟಕರವಾದದ್ದು, ನಿಮಗೆ ಓದುವಾಗ ಒಂದು ಕನ್ಫ್ಯೂಷನ್ ಆಗ್ತದೆ. ಈ ತದ್ದಿತಾಂತ ಅಂತ ಹೇಳಿದರೆ ಅವ್ಯಯಗಳು ಮತ್ತು ತದ್ದಿತಾಂತ ಭಾವನಾಮ ಬಹಳ ಸುಲಭ ನಿಮಗೆ ಗುರುತಿಸಿಕೊಳ್ಳಿಕ್ಕೆ. ಅದಾದ ನಂತರ ತದ್ದಿತಾಂತ ಅವ್ಯಯಗಳು, ತದ್ದಿತಾಂತ ನಾಮಗಳು. ಯಾವುದಾದ್ರೂ ಎರಡನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಅದು ಎರಡಕ್ಕೂ ಸಂಬಂಧಿಸಿದ ಅಲ್ಲ ಅಂದರೆ ಇನ್ನೊಂದು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸಾಧಾರಣವಾಗಿ ಹೆಚ್ಚಾಗಿ ತದ್ದಿತಾಂತ ಭಾವನಾಮ, ಕೃದಂತ ಭಾವನಾಮ ಇದರ ಉದಾಹರಣೆಯನ್ನು ಕೇಳುತ್ತಾರೆ. ಮುಖ್ಯವಾಗಿ ಅಲ್ಲಿ ಮೇಯ್ನ್ ಗುರುತಿಸಬೇಕಾದದ್ದು ನೀವು ಅದು ತದ್ದಿತಾಂತವ ಕೃದಂತವ ಅಂತ. ನಿಮಗೆ ಗುರುತಿಸಲಿಕ್ಕೆ ಒಂದು ಒಳ್ಳೆಯ ನೆನಪು ಶಕ್ತಿಗೆ ಹೇಳೋದು, ನಾಮಪದ ಮೂಲಪದ ಆ ಧಾತು ನಾಮಪದವಾಗಿದ್ದರೆ ಅದು ತದ್ದಿತಾಂತ ಆಗಿರ್ತದೆ, ಮೂಲಪದ ಕ್ರಿಯಾಪದವಾಗಿದ್ದರೆ ಅದು ಕೃದಂತ ಆಗಿರ್ತದೆ. ನೀವು ಗುರುತಿಸುವ ಮೊದಲು ಮೂಲಪದ ಯಾವುದು ಅಂದರೆ ಕ್ರಿಯಾಪದದ ಮೂಲಪದ ಆ ಧಾತು ಯಾವುದು ಅಂತ ಗುರುತಿಸಬೇಕು. ನಿಮಗೆ ಒಂದು ಉದಾಹರಣೆ ಹೇಳೋದಾದರೆ, ಈಗ ಒಂದು ಅಂಜಿಕೆ ಅಂತ ಉಂಟು, ಅಲ್ಲಿ ಮೂಲಪದ ಅಂಜು, ಈ ಅಂಜು ಅನ್ನೋದು ಕ್ರಿಯಾಪದ, ಆಗ ಅದು ಕೃದಂತಕ್ಕೆ ಹೋಗ್ತದೆ. ಆಗ ಆ ಕೃದಂತದಲ್ಲಿ ಮತ್ತೆ ಅದು ಒಂದು ವ್ಯಕ್ತಿಯಾದರೆ ಅದು ನಾಮಪದ ಆಗ್ತದೆ. ಅದು ವ್ಯಕ್ತಿ ಅಲ್ಲ, ಅಂಜಿಕೆ ಅಲ್ವಾ, ಅದೊಂದು ಭಾವನೆ, ಆಗ ಅದು ಕೃದಂತ ಭಾವನಾಮ ಆಗ್ತದೆ. ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ನೀವು ಅಭ್ಯಾಸ ಮಾಡಬೇಕು. ಪಠ್ಯಪುಸ್ತಕದಲ್ಲಿ ಏನು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿದಾಗ ಈ ಗೊಂದಲ ನಿಮಗೆ ನಿವಾರಣೆ ಆಗ್ತದೆ. ಓಕೆ, ಧನ್ಯವಾದಗಳು ಅಮೃತ್ ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ಕರೆಗೆ ಹೋಗುವ. ಹಲೋ, ನಮಸ್ತೆ. ನಮಸ್ತೆ. ಪ್ರಜ್ವಲ್ ನಮಸ್ತೆ, ತಮ್ಮ ಹೆಸರು? ಪೈ. ಪ್ರಜ್ವಲ್ ಕಟೀಲ್ನಿಂದ. ಕೇಳಿ, ಪ್ರಶ್ನೆನ ಕೇಳಿ. ತೃತೀಯ ಭಾಷಾ ಕನ್ನಡ ಪಠ್ಯದಲ್ಲಿ ಪ್ರಶ್ನೆ ಕೇಳ್ತಾರಲ್ಲ, ಪಾಠದ ಸಂಬಂಧ ಪ್ರಶ್ನೆ, ಅದರಲ್ಲಿ ನಾವು ಸಮೂಹಕ್ಕೆ ಬರೆಯೋದ ಉತ್ತರ? ಐ ಮೀನ್ ಪಾಠದ ಅಂಶ ಇದ್ರೆ ಸಾಕಲ್ವಾ? ಅದು ಸಾಲ ಕೊಟ್ಟಾಗಿ ಪಾಠದ ಅಂಶ ಬಂದ್ರೆ ಸರಿ ಪೂರ್ಣಾಂಕ ಸಿಗ್ತದ ಉತ್ತರಕ್ಕೆ? ಯಾವ ಪ್ರಶ್ನೆ ಇನ್ನೊಮ್ಮೆ ಹೇಳಿ. ಅದು ಗದ್ಯದ ಪ್ರಶ್ನೆ ಕೇಳ್ತಾರಲ್ಲ, ಎಂದರೆ ವಿವರಿಸಿ ಆಯ್ತರ ಕೇಳ್ತಾರಲ್ಲ ಗದ್ಯದ್ದು 2-3 ವಾಕ್ಯಕ್ಕೆ, ಅದಕ್ಕೆಲ್ಲ ನಮೋಕೆ ಬದ್ಧ ಆಗ್ತದ, ಪಾಠದ ಅಂಶ ಬಂದ್ರೆ ಸಾಕಲ್ವಾ? ತೃತೀಯ ಭಾಷೆಯ ಸಾಕಾಗ್ತದೆ. ತೃತೀಯ ಭಾಷೆಯ ನೀವೀಗ ಕೇಳ್ತಾ ಇರೋದು? ಹೌದು, ತೃತೀಯ ಭಾಷೆ. ನಾವೀಗ ಪ್ರಥಮ ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ, ಆದರೆ ತೃತೀಯ ಭಾಷೆಗೂ ಹೇಳ್ಬೋದು. ಯಾಕೆಂದರೆ ತೃತೀಯ ಭಾಷೆ ಇದಕ್ಕಿಂತ ಇನ್ನೂ ಸ್ವಲ್ಪ ಸರಳವಾಗಿರುತ್ತದೆ. ನಾವು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಯಾವುದರಲ್ಲೇ ಆಗಲಿ ಅಲ್ಲಿ ಭಾಷಾ ಬೆಳವಣಿಗೆಯೇ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಉತ್ತರಿಸಬಹುದು, ಉತ್ತರಿಸಬಾರ್ದಂತೇನೂ ಇಲ್ಲ. ಆದರೆ ಪ್ರಜ್ವಲ್ ನೆನಪಿಟ್ಕೋ, ನೀವು ನಿಮ್ಮ ವಾಕ್ಯದಲ್ಲಿ ಬರೆದ್ರು ಕೂಡ ವಿಷಯ ಪಾಠ ಪುಸ್ತಕದಲ್ಲಿ ಇರುವಂಥದ್ದಾಗಬೇಕು, ವಿಷಯಾಂತರ ಆಗಬಾರ್ದು. ಹೌದು, ನಿಮ್ಮ ವಾಕ್ಯದಲ್ಲಿ ಬಳಸಬಹುದು ಅದನ್ನು. ಅಂಶ ಬಂದ್ರೆ ಸಾಕಲ್ಲ, ಎಲ್ಲ ಇದಕ್ಕೆ ಅಪ್ಲೈ ಆಗ್ತದಲ್ಲ, ಇದು ಪ್ರಥಮ ಭಾಷೆಗೆ ಇದೆ. ಹಾಗಂತ ನಿಮ್ಮದನ್ನೇ ಅಂದ್ರೆ ಇಲ್ಲಿ ನೀವು ಬರಿಬಹುದು, ಆದ್ರೆ ನಿಮಗೆ ಪೂರ್ಣಾಂಕ ಸಿಗ್ತದೆ ಅಂತ ಅದು ತಿದ್ದುವಿಕೆಯ ಮೇಲೆ ಇರುವುದು. ಪೂರ್ಣಾಂಕ ಸಿಗ್ತದೆ ಅಂತ ನೀವು ಅಂದ್ರೆ ನನ್ನದೇ ವಾಕ್ಯ ನಾನು ಬರೆದಿದ್ದೇನೆ ಅಂತ ನೀವು ಅಷ್ಟು ಧೈರ್ಯದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪಾಠದ ವಿಚಾರ ಆದಷ್ಟು ಪಠ್ಯವನ್ನೇ ಒಳಗೊಂಡದ್ದು ಇದ್ದರೆ ನಿಮಗೆ ಪೂರ್ಣ ಅಂಕ ಪಡೆಯಲಿಕ್ಕೆ ನಿಮಗೆ ಅದು ಉಪಕಾರ ಆಗ್ತದೆ. ಭಾಷೆಯ ರಚನೆ, ವಾಕ್ಯ ರಚನೆಗಳು ಬಹಳ ಸ್ಪಷ್ಟವಾಗಿರಬೇಕು, ಒಂದು ಸ್ಫುಟವಾಗಿರಬೇಕು, ಬರವಣಿಗೆಯೇ ಚೆನ್ನಾಗಿರಬೇಕು. ಆ ಬರವಣಿಗೆ ಸ್ಫುಟವಾಗಿ ನಿಮಗೆ ಲಿಖಿತ ಅಭಿವ್ಯಕ್ತಿ ಸಾಧ್ಯ ಆಗದಿದ್ದ ಪಕ್ಷದಲ್ಲಿ ಮಾತ್ರ ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರೀಬಹುದು ಅಂತ, ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಓಕೆ, ಮೇನ್ ಪಾಯಿಂಟ್ ಕಲಿತು ಅದರ ಮೇಲೆ ಚೇಂಜ್ ಮಾಡಿ ಆಯ್ತು. ಮೊದಲು ಮೇನ್ ಪಾಯಿಂಟ್ ಕಲಿಯುವುದು, ಅದರದ್ದು ಮೇನ್ ಯಾವ್ದೆಲ್ಲ ಉಂಟು ವಿಷಯ, ಮತ್ತೆ ಅದನ್ನು ಹಾಗೆ ಬಂದ್ರೆ ಸರಿ ಆಯ್ತಲ್ಲ. ಹೌದು ಹೌದು. ಓಕೆ, ಧನ್ಯವಾದಗಳು ಪ್ರಜ್ವಲ್ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಂದು ಕರೆ ಇದೆ. ಹಲೋ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಕೇಳುಗರೆ, SSLC ಪ್ರಥಮ ಭಾಷೆ ಕನ್ನಡ ಇದರ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ನಮ್ಮ ಜೊತೆಗಿದ್ದಾರೆ ವಿಜಯಲಕ್ಷ್ಮಿ ಕಟೀಲು ಹಾಗೆಯೇ ಚಂದ್ರಮತಿ ಅವರು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 22119999, ಇನ್ನೊಂದು ಸಂಖ್ಯೆ 22222611, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಬಹುದು. ಈಗ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೈತ್ರಿ, ಕೇಳಿ, ಪ್ರಶ್ನೆನೇ ಕೇಳಿ. ಕೇಳಿ, ಏನು ಡೌಟ್? ಹೆಚ್ಚಿನ ಅಂಶ ನಾವು ಈಗಾಗಲೇ ಹೇಳಿದೆವು ತದ್ದಿತಾಂತ ಕೃದಂತಗಳ ಬಗ್ಗೆ. ಈಗಾಗಲೇ ನಾನು ಹೇಳಿದೆ,
ಈ ತದ್ದಿತಾಂತ ಕೃದಂತಗಳನ್ನು ನೀವು ಮೊದಲು ನಾನು ಈಗ ಅದು ಕ್ಲಿಷ್ಟ ಅಂತ ನಾವು ವ್ಯಾಕರಣ ಅಂಶದಲ್ಲಿ ಅತ್ಯಂತ ಕ್ಲಿಷ್ಟವಾದದ್ದು. ಆದರೆ ನಾವು ಕ್ಲಿಷ್ಟ ಅಂತ ತಗೊಂಡ್ರೆ ಕ್ಲಿಷ್ಟ, ನಿಜವಾಗಿ ಅದನ್ನು ಸುಲಭವಾಗಿ ನಿಮಗೆ ಅರ್ಥೈಸ್ತೇನೆ. ಒಮ್ಮೆ ಗಮನಿಸು, ನಾಮಪದ ಮೂಲ ಪದವಾಗಿದ್ದರೆ ಅದನ್ನು ತದ್ದಿತಾಂತಕ್ಕೆ ತಗೊಳ್ಬೇಕು. ಅಲ್ಲಿ ಮೂಲ ಪದ ಕ್ರಿಯಾಪದವಾಗಿದ್ದರೆ ಅದನ್ನು ಕೃದಂತದಲ್ಲಿ ತಗೊಳ್ಬೇಕು. ಕೃದಂತದಲ್ಲಿ ಅಥವಾ ನಾಮಪದದಲ್ಲಿ ತಗೊಂಡ ನಂತರ ಅದು ವ್ಯಕ್ತಿಯಾದರೆ ಅದು ಕೃದಂತ ನಾಮಪದ ಅಥವಾ ತದ್ದಿತಾಂತ ನಾಮಪದ. ಅಲ್ಲೊಂದು ಭಾವನೆ ಇದ್ದರೆ ಅದು ತದ್ದಿತಾಂತ ಭಾವನಾಮ ಅಥವಾ ಕೃದಂತ ಭಾವನಾಮ. ಅಲ್ಲಿ ಅವ್ಯಯ ಅಂದರೆ 7 ವಿಭಕ್ತಿಗಳಲ್ಲಿ 2 ವಚನಗಳಲ್ಲಿ ಅಥವಾ ಕಾಲಗಳಲ್ಲಿ ಯಾವುದೇ ಬದಲಾವಣೆ ಹೊಂದದಂಥ ಒಂದು ಪದ ಅವ್ಯಯ. ಈಗ ಅಂಜಿಕೆ ಅಂತ ಒಂದು ಉದಾಹರಣೆ ನಾನು ಆಗ ಹೇಳಿದೆ. ಒಂದು ವೇಳೆ ಅದು ಅಂಜಿಕೆಯಿಂದ ಅಂತ ಬಂದರೆ ಆಗ ಅದು ಅವ್ಯಯ ಆಗ್ತದೆ. ಯಾಕಂದರೆ ಅಂಜಿಕೆಯಿಂದ ಪದವನ್ನು ಯಾವ ಕಾಲದಲ್ಲೂ ಬದಲಾಯಿಸಲಿಕ್ಕಾಗೋದಿಲ್ಲ, ವಿಭಕ್ತಿಗಳಲ್ಲೂ ಬದಲಾಯಿಸಲಿಕ್ಕಾಗೋದಿಲ್ಲ. ಮೊದಲು ನೀವು ಗಮನಿಸಬೇಕಾದದ್ದು ಅದು ತದ್ದಿತಾಂತವ ಕೃದಂತವ ಅಂತ ಗಮನಿಸಲಿಕ್ಕೆ ಮೂಲ ಪದ. ಉದಾಹರಣೆಗೆ ಒಂದು ಬಳೆಗಾರ ಅಂತ ಒಂದು ಪದ, ಬಳೆಗಾರದಲ್ಲಿ ಮೂಲ ಪದ ಬಳೆ, ಧಾತು ಬಳೆ. ಆ ಬಳೆ ಎನ್ನುವುದು ನಾಮಪದ. ನಾಮಪದ ಅಂತ ಗೊತ್ತಾದ ಕೂಡಲೇ ಅದನ್ನು ನೀನು ತದ್ದಿತಾಂತಕ್ಕೆ ತಗೊಳ್ಬೇಕು. ಈಗ ತದ್ದಿತಾಂತದಲ್ಲಿ ಅದು ಏನು? ಒಂದು ವ್ಯಕ್ತಿ, ಬಳೆಗಾರ ಎನ್ನುವುದು ವ್ಯಕ್ತಿ, ಆಗ ಅದು ತದ್ದಿತಾಂತ ನಾಮ ಆಗ್ತದೆ. ಅರ್ಥ ಆಯ್ತಲ್ಲ? ಬಳೆಗಾರನಿಗಾಗಿ ಅಂತ ಒಂದು ವೇಳೆ ಪದ ಕೊಟ್ಟರೆ ಆಗ ಅದು ತದ್ದಿತಾಂತ ಅವ್ಯಯ ಆಗ್ತದೆ. ಅರ್ಥ ಆಯ್ತಮ್ಮ? ಓಕೆ. ನಿಮ್ಮ ಶಿಕ್ಷಕರನ್ನು ನೀವು ಆಗಾಗ ಹೋಗಿ ಕೇಳಬೇಕು. ಪಠ್ಯ ಪುಸ್ತಕವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದರ ಜೊತೆ ನಮ್ಮ ಶಿಕ್ಷಕರನ್ನು ನೀವು ಆಗಾಗ ಹೋಗಿ ಕೇಳಿದರೆ ನಿಮಗೆ ನೆನಪಲ್ಲಿ ಉಳಿತದೆ. ಧನ್ಯವಾದಗಳು ಮೈತ್ರಿ, ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಹೋಗೋಣ. ಹಲೋ ಹಲೋ, ರೇಡಿಯೋ ವಾಲ್ಯೂಮನ್ನು ಕಡಿಮೆ ಮಾಡಿ. ಹಲೋ, ನಿಮ್ಮ ರೇಡಿಯೋ ವಾಲ್ಯೂಮನ್ನು ಕಡಿಮೆ ಮಾಡಿ. ಹೆಸರು ಹೇಳಿ. ಅತಿಶಯ್. ಯಾರು? ಅತಿಶಯ್. ಒಳ್ಳೆ ಹೆಸರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅತಿಶಯ್? ಬಂಟ್ವಾಳದಿಂದ. ಪ್ರಶ್ನೆಯನ್ನು ಕೇಳಿ. ಇದು ಪ್ರಬಂಧ ರಿಪೀಟ್ ಆಗಿದ್ದು ಬರ್ಬೋದಾ, ಬೇರೆ ಹೊಸತು ಬರ್ಬೋದು? ಹಲೋ, ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳು ಮಂಡಳಿಯಿಂದ ಬಿಡುಗಡೆಯಾಗಿದೆ. ಈ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಬಂಧಗಳು 2 ಕೊಟ್ಟಿದ್ದಾರೆ ನೋಡಿ. ಒಟ್ಟು 8 ಪ್ರಬಂಧ ನಮಗೆ ಅಲ್ಲಿ ಸಿಗ್ತದೆ. ನೀವು ಅದನ್ನು ಅಭ್ಯಾಸ ಮಾಡಬೇಕು. ಇದಾದ ನಂತರ ನಮ್ಮ ಪಠ್ಯ ಪುಸ್ತಕದಲ್ಲಿರುವ ಎಲ್ಲ ಪ್ರಬಂಧಗಳು ಯಾವುದಾದ್ರೂ ಒಂದು ಪಠ್ಯದಲ್ಲಿ ಇರುವುದು ಬಂದೇ ಬರ್ತದೆ. ಇನ್ನೊಂದು ಪ್ರಬಂಧ ಪ್ರಚಲಿತ ವಿದ್ಯಮಾನಗಳದ್ದು ಬರ್ತದೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಈ 4 ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿ ಯಾವ ಪ್ರಬಂಧ ಬಂದಿದೆ ಮತ್ತು ನಮ್ಮ ಪಠ್ಯದಲ್ಲಿ ಯಾವುದೆಲ್ಲ ಪ್ರಬಂಧ ಇದೆ ಎಂಬುದನ್ನು ನೀವು ಮೊದಲು ನೋಟ್ ಮಾಡಿಕೊಳ್ಬೇಕು. ಅದನ್ನು ಅಭ್ಯಾಸ ಮಾಡಬೇಕು. ಆಮೇಲೆ ನೀವು ಪ್ರತಿದಿನ ದಿನಪತ್ರಿಕೆ ಎಲ್ಲ ನೋಡ್ತಾ ಇದ್ದರೆ ಏನು ಪ್ರಚಲಿತ ವಿದ್ಯಮಾನಗಳಿವೆ ಅದರಲ್ಲಿ ಒಂದನ್ನು ಕೇಳ್ತಾರೆ. ಆಗ ನಿಮಗೆ ಯಾವುದು ಸುಲಭವೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಓಕೆ, ಧನ್ಯವಾದಗಳು ಅತಿಶಯ್. ಹಲೋ, ಇನ್ನೇನಾದರೂ ಕೇಳೋದಿತ್ತಾ? ಹಾಗೆ ಅಂದಿತ್ತು. ಸಂದರ್ಭ ಪಠ್ಯ ಪುಸ್ತಕದಲ್ಲಿ ಬರ್ಬೋದಾ, ಇನ್ಸೈಡ್ ಸಂದರ್ಭ ಪಾಠದ ಮಧ್ಯದಿಂದ ಕೂಡ ಬರ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಆದ 2-3 ಪರೀಕ್ಷೆಗಳಲ್ಲಿ ನೀವು ಗಮನಿಸಿರ್ಬೋದು, ಒಂದು ಸಂದರ್ಭವನ್ನು ನಿಮಗೆ ಅಲ್ಲಿ ಪ್ರಶ್ನೋತ್ತರದಲ್ಲಿ ಇರುವುದಿಲ್ಲ, ಆದರೆ ಪಾಠದ ಮಧ್ಯದಿಂದ. ಇದಕ್ಕೆ ಹೇಳೋದು ಪಾಠ ಪುಸ್ತಕವನ್ನು ಕೂಡ ಒಮ್ಮೆ ಓದಬೇಕು ಅಂತ. ಪಾಠ ಕೂಡ ಒಂದು ಸಲ ಓದಬೇಕಾಗ್ತದೆ. ಆ ವಾಕ್ಯ ಎಲ್ಲಿಂದ ಬಂದಿದೆ ಅಂತ ನಿಮಗೆ ಆಗ ನೆನಪಿಗೆ ಬರ್ತದೆ. ಈಗ ಸಂದರ್ಭ ಸ್ವಾರಸ್ಯ ಅತೀ ಒಂದು ಸುಲಭವಾಗಿ ಮಾರ್ಕ್ ಪಡೆಯುವಂಥ ಒಂದು ಪ್ರಶ್ನೆ ಸಂದರ್ಭ. ಅಂದರೆ ಆ ಕೆಲವು ವಿಶೇಷ ವಾಕ್ಯಗಳಂತ ಇರ್ತದೆ. ಕೆಲವು ಈಗ ಅಲ್ಲಿ ಯಾವುದಾದ್ರೂ ಒಂದು ವಾಕ್ಯ ಹೇಳ್ತಾರೆ ಇನ್ನೊಬ್ಬರ ಹತ್ರ ಮಾತಾಡುವಾಗ, ಅದು ಇನ್ನೊಟ್ಟೆಡ್ ಕೊಮದಲ್ಲೆಲ್ಲ ಇರ್ತದೆ. ಅದು ನಿಮಗೆ ಇಲ್ಲಿ ಪ್ರಶ್ನೋತ್ತರದಲ್ಲಿ ಕೊಡದೇ ಇದ್ದಿರ್ಬೋದು, ಆದರೆ ಅದು ವಿಶೇಷ ವಾಕ್ಯ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಅದು ನಿಮಗೆ ಬರುವಂಥ ಒಂದು ಅವಕಾಶ ಜಾಸ್ತಿ ಇರ್ತದೆ. ಆಮೇಲೆ ಬರೆಯುವಾಗ ನೀವು ಮೂಲ ಕೃತಿ, ಪಾಠದ ಹೆಸರು, ಲೇಖಕರ ಹೆಸರು, ಕವಿ ಆದರೆ ಕವಿ, ಅಲ್ಲಿ ಬರೆಯುವಾಗ ಎಷ್ಟು ಸ್ಪಷ್ಟ ಆಗಬೇಕು ಅಂದರೆ, ಈಗ ಶಬರಿ ಪಾಠದ ಒಂದು ಪಾಠ ಇದ್ದರೆ ಶಬರಿ ಎನ್ನುವ ಗೀತಾ ನಾಟಕದಿಂದ ಆರಿಸಲಾಗಿದೆ. ಈಗ ಕೆಮ್ಮನೆ ಮೀಸೆ ಒತ್ತನು ಅಂತ ಬರೆದರೆ ಕೆಮ್ಮನೆ ಮೀಸೆ ಒತ್ತನು ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಎಲ್ಲದಕ್ಕೂ ಪಾಠ ಅಂತ ಬರೀಬಾರ್ದು. ಅಂದರೆ ಆ ತಿದ್ದುವವರಿಗೆ ಗೊತ್ತಾಗ್ತದೆ. ಈಗ ಒಂದು ಅಲ್ಲಿ ಸಂಕಲ್ಪಗೀತೆಯಿಂದ ಒಂದು ಬಂದಿದೆ, ನೀವು ಇಂಥ ಪಾಠದಿಂದ ಸಂಕಲ್ಪಗೀತೆ ಎನ್ನುವ ಪಾಠದಿಂದ ಆರಿಸಲಾಗಿದೆ, ಅದು ಪದ್ಯ. ಆಗ ಓದುವವರಿಗೆ ತಕ್ಷಣ ಗೊತ್ತಾಗ್ತದೆ ಈ ಹುಡುಗ ಇನ್ನಷ್ಟು ಪರ್ಫೆಕ್ಟ್ ಆಗಬೇಕು ಅಂತ. ಯಾಕಂದರೆ ಇದು ಪಾಠವ ಪದ್ಯವ ಅಂತ ಈ ಹುಡುಗನಿಗೆ ಗೊತ್ತಿಲ್ಲಲ್ಲ ಅಂತ. 3 ಮಾರ್ಕಿನಲ್ಲಿ ಅರ್ಧ ಮಾರ್ಕ್ ಅಲ್ಲೇ ಹೋಗುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಅಲ್ಲಿ ಬರೆಯುವಾಗ ಸ್ಪಷ್ಟವಾಗಿ ಬರೀಬೇಕು. 1.5 ಮಾರ್ಕ್, ಅಂದಾಜು 1.5 ಮಾರ್ಕ್
ಲೇಖಕರ ಹೆಸರು, ಮೂಲ ಕೃತಿಯ ಹೆಸರು, ಪಾಠದ ಹೆಸರು ಬರೆದದಕ್ಕೆ, ಮತ್ತು ಸ್ವಾರಸ್ಯ ನೀವು ವಿವರಿಸ್ತೀರಿ, ಅಲ್ಲಿ 1.5 ಮಾರ್ಕನ್ನು ನಿಮಗೆ ಮತ್ತೆ ಕೊಡ್ತಾರೆ. ಹಾಗೆ 3 ಮಾರ್ಕಲ್ಲಿ ಡಿವೈಡ್ ಆಗ್ತದೆ. ಸಾಧಾರಣವಾಗಿ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ 3 ಸಂದರ್ಭ ಸ್ವಾರಸ್ಯಕ್ಕೆ 3 ಪಠ್ಯದ ಮಧ್ಯಭಾಗದಿಂದ ಕೊಟ್ಟಿದ್ದರು. 1 ಅಂಕದ 2 ಪ್ರಶ್ನೆ ಪಠ್ಯದ ಮಧ್ಯಭಾಗದಿಂದ ಕೊಟ್ಟಿದ್ದರು. ನೀವೇನು ಮಾಡಬೇಕಂದ್ರೆ ಪ್ರಾರಂಭದಿಂದಲೇ ಕನಿಷ್ಠ 5 ಅಥವಾ 6 ಬಾರಿ ನಿಮ್ಮ ಪಠ್ಯಪುಸ್ತಕವನ್ನು ನೀವು ಓದಬೇಕು. ಕನಿಷ್ಠ ಅಷ್ಟು ಓದಿದರೆ ಮಾತ್ರ ಅದರಲ್ಲಿ ವಿಶೇಷ ವಾಕ್ಯ ಯಾವುದಿದೆ ಅಂತ ಗಮನಿಸಿಕೊಳ್ಬೇಕು. ಇನ್ನು ಮೇಡಮ್ ಹೇಳಿದಾಗೆ ಹಂತ ಹಂತವಾಗಿ ಬರಿಬೇಕು. ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಸ್ವಾರಸ್ಯ ಬರೆಯುವಂಥದ್ದು. ನಾವೇನು ಮಾಡ್ತೇವೆ, ನೀವೇನು ಮಾಡ್ತೀರಿ ಮಕ್ಕಳು ಅಂತ ಹೇಳಿದರೆ ಗಡಿಬಿಡಿಯಲ್ಲಿ ಅಲ್ಲಿ ಏನು ಸಂದರ್ಭ ಇದೆಯೋ ಅದನ್ನೇ ತಿರುಗುಮುರುಗು ಮಾಡಿ ಸ್ವಾರಸ್ಯಕ್ಕೆ ಹಾಕಿಬಿಡ್ತೀರಿ. ಸ್ವಾರಸ್ಯ ಅಂದರೆ ಆ ವಾಕ್ಯದ ಅರ್ಥ ಏನು, ವಿಶೇಷವಾದ ಅರ್ಥ ಏನಿದೆ ಎನ್ನುವಂಥದ್ದು ಸ್ವಾರಸ್ಯ ಆಗ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಬೆಳಕಿಗೊಲಿದವರು ಉರಿವ ಬತ್ತಿಯ ಕರುಕ ಕಾಣರು ಎನ್ನುವಂಥ ಶಬರಿಯ ಪಾಠದಲ್ಲಿ ಒಂದು ಸಂದರ್ಭ ಸ್ವಾರಸ್ಯ ಇದೆ. ಸ್ವಾರಸ್ಯವನ್ನು ಬಹಳ ಅದನ್ನು ಯೋಚನೆ ಮಾಡಬೇಕು. ಆ ವಾಕ್ಯ ಏನು ಎಂಬುದನ್ನು ಉನ್ನತವಾದ ಧ್ಯೇಯಗಳಿಗಾಗಿ ಬದುಕುವವರು ಅದನ್ನು ಸಾಧಿಸುವ ಮಾರ್ಗದಲ್ಲಿ ಕಂಡುಬರುವ ಕಷ್ಟಗಳನ್ನು ಲೆಕ್ಕಿಸುವುದಿಲ್ಲ ಎಂಬುದಿಲ್ಲ ಇಲ್ಲಿಯ ಸ್ವಾರಸ್ಯ. ಹಾಗಾಗಿ ಇಂತಹದನ್ನು ನೀವು ಬಹಳ ಸ್ಪಷ್ಟವಾಗಿ ಬರೆದ್ರೆ ಫುಲ್ ಮಾರ್ಕ್ ತೆಗೆಯುವಂಥ ಚಾನ್ಸಸ್ ಇರ್ತದೆ. ಓಕೆ, ಧನ್ಯವಾದಗಳು ಅತಿಶಯ್. ಹಲೋ ಹಲೋ, ಇನ್ನೊಂದು ಡೌಟ್ ಇತ್ತು. ಕೇಳಿ. ಇದು 8-10 ವಾಕ್ಯ ಇಂಪಾರ್ಟೆನ್ಸ್ ಯಾವ ಪಾಠಕ್ಕೆ ಫೋಕಸ್ ಮಾಡಿ? ನೀವು ಇವರಿಗಿನ ಪ್ರಶ್ನೆ ಪತ್ರಿಕೆ ಗಮನಿಸಿದರೆ ಈ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ 3 ಪ್ರಶ್ನೆಗಳಿರ್ತದೆ, 10 ವಾಕ್ಯದಲ್ಲಿ ಉತ್ತರಿಸಿ. ಆ 3 ಪ್ರಶ್ನೆಗಳಲ್ಲಿ 2 ಕಡ್ಡಾಯವಾಗಿ ಕಲಿಬೇಕು. ನೀವು ಒಂದನ್ನು ಬಿಟ್ಟರೆ ತೊಂದರೆ ಇಲ್ಲ, ಯಾಕಂದರೆ ಅಲ್ಲಿ ಚಾಯ್ಸ್ ಇರ್ತದೆ. ಅದರಿಂದ 2 ಕಡ್ಡಾಯವಾಗಿ ಕಲಿಬೇಕಾಗ್ತದೆ, ಹೆಚ್ಚಿನ ಅಂಶ ಅದರಿಂದ ಬರ್ತದೆ. ಮತ್ತು ನೀವು ಗಮನಿಸಿದ ಹಾಗೆ ಕೃಷ್ಣ ಆಮಿಷಗಳನ್ನು ಹೇಗೆ ಒಡ್ಡಿದ ಕರ್ಣನಿಗೆ, ಈ ಪ್ರಶ್ನೆ ಇದರಲ್ಲಿ 2 ಯಾವಾಗಲೂ ಬರುವಂಥದ್ದು ನೀವು ಗಮನಿಸಿ. ಆಮೇಲೆ ಹಲಗಲಿ ಬೇಡರು ಪಾಠದಿಂದ ಕೂಡ 10 ವಾಕ್ಯಗಳಲ್ಲಿ ಬರುವಂಥ ಚಾನ್ಸಸ್, ಯಾಕಂದರೆ ಇದು 4 ಮಾರ್ಕಿನ ಪ್ರಶ್ನೆ ವಿದ್ಯಾರ್ಥಿಗಳೇ. ನೀವು ಇದು ಖಂಡಿತವಾಗಿ ಹೆಚ್ಚಿನ ಅಂಶ ಅಂದರೆ ನಾವು 90% ತಗೊಳ್ಬೋದು. ಒಂದು ಭಾಗ್ಯಶಿಲ್ಪಿ, ಒಂದು ಹಲಗಲಿ ಬೇಡರು, ಇನ್ನೊಂದು ಕೌರವೇಂದ್ರನ ಕೊಂದೆ, ಬರುವ ಸಾಧ್ಯತೆಗಳು. ಹಾಗೆ ಈ 4 ಪಠ್ಯಭಾಗಗಳನ್ನು ನೀವು ಗಮನಿಸಿದರೆ 4 ಮಾರ್ಕ್ ನಿಮ್ಮ ಕೈಯಲ್ಲೇ ಇದ್ದ ಹಾಗೆ. ಅದನ್ನು ಬಿಟ್ಕೊಟ್ಬಾರ್ದು 10 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 10 ವಾಕ್ಯ ಅಂತ ಹೇಳಿದರೆ ಒಂದು 15 ವಾಕ್ಯದ ಒಳಗೆ ಅದನ್ನು ನೀವು ಮುಗಿಸಬೇಕು. ಹಲವು ಬಾರಿ ಶಬರಿಯ ಪಾಠದಿಂದಲೂ ಕೇಳಿದ್ದಾರೆ. ಹೌದು, ಹಾಗಾಗಿ ನಾವು ಯಾವ ಪಾಠವನ್ನು ಇದು ಬರಲಿಕ್ಕಿಲ್ಲ, ಇದರಲ್ಲಿ ಮಾತ್ರ ಬರ್ತದೆ ಅಂತ ನಾವು ತಿಳ್ಕೊಳ್ಬಾರ್ದು. ಹೌದು. ಓಕೆ, ಧನ್ಯವಾದಗಳು ಅತಿಶಯ್. ಈಗ ಮುಂದಿನ ಕರೆತ ಹೋಗೋಣ. ಹಲೋ. ಹಲೋ, ಪ್ರಬಂಧ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಿಶಾ, ಎಲ್ಲಿಂದ? ಬಂಟ್ವಾಳದಿಂದ. ಕೇಳಿ, ಪ್ರಶ್ನೆ ಕೇಳಿ. ಈಗ ಪ್ರಬಂಧ ಅದು ಒಂದು ಪಠ್ಯದಿಂದ ಬರ್ತದಾ? ಒಂದು ಪಠ್ಯದಿಂದ ಬರ್ತದೆ, ಇನ್ನೊಂದು ಇತ್ತೀಚಿನ ದಿನಮಾನಗಳಲ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಯಾವುದೆಲ್ಲ ವಿಶೇಷ ಘಟನೆ. ಈಗ ನೋಡಿ, ಕೊರೋನಾ ಸಂದರ್ಭದಲ್ಲಿ ಕೊರೋನಾವನ್ನೇ ಒಂದು 5 ಮಾರ್ಕಿನ ಪ್ರಶ್ನೆಯನ್ನಾಗಿ ಕೊಟ್ಟಿದ್ದಾರೆ. ಆ ಪ್ರಬಂಧ ಬರೆಯುವಾಗ ನೀವಲ್ಲಿ ಸರ್ಕಾರ ಕೈಗೊಂಡ ನಿಯಮಗಳು, ಜನರಿಗೆ ಆಗುವಂತಹ ತೊಂದರೆಗಳು ಅವೆಲ್ಲವನ್ನು ಡಿವೈಡ್ ಮಾಡಿಕೊಂಡು ಪಾಯಿಂಟ್ಸ್ ಎಲ್ಲ ಮಾಡಿದರು. ಒಮ್ಮೆ ಪೀಠಿಕೆ, ನಂತರ ವಿವರಣೆ, ಆಮೇಲೆ ಅದರಿಂದ ಆದ ದುಷ್ಪರಿಣಾಮಗಳು, ಸರ್ಕಾರ ಕೈಗೊಂಡ ಒಂದು ಪರಿಹಾರ ಉಪಾಯಗಳು, ಆಮೇಲೆ ಉಪಸಂಹಾರ, ಹೀಗೆ ಹಂತ ಹಂತವಾಗಿ ಬರಿಬೇಕಾಗ್ತದೆ. ಯಾವುದೇ ವಿಷಯ ಕೊಟ್ಟರೂ ಕೂಡ ಇಲ್ಲಿ ಏನು ಅಂದರೆ, ಪ್ರಬಂಧ ಅಂದರೆ ಒಂದು 10ನೇ ತರಗತಿ ಆದ ವಿದ್ಯಾರ್ಥಿ ಸ್ವಂತ ವಾಕ್ಯಗಳಲ್ಲಿ ಒಂದು ವಿಚಾರಗಳನ್ನು ಹೇಗೆ ಮಂಡಿಸಬಲ್ಲ, ಹೇಗೆ ಆ ಪ್ರಬಂಧಗಳನ್ನು ಬರೆಯಬಲ್ಲ ಅಂತ ಇದು ನಿಮ್ಮ ಸ್ವಂತ ಬುದ್ಧಿವಂತಿಕೆಗಾಗಿ ಕೊಡುವಂಥ ಪ್ರಶ್ನೆ. ವಾಕ್ಯ ರಚನೆ ಹೇಗಿದೆ, ನಿಮ್ಮ ಭಾಷಾ ಪ್ರೌಢಿಮೆ ಹೇಗಿದೆ, ಪ್ರಬುದ್ಧತೆ ಹೇಗಿದೆ ಎಂಬುದನ್ನು ತಿಳಿಲಿಕ್ಕಾಗಿ ವಾಕ್ಯ ರಚನೆಯ ವಿಷಯಗಳು ಪ್ರಬಂಧ. ನೀವು ಪ್ರಬಂಧ ಈಗ ಅದೇ ಬರ್ತದ ಇದೇ ಬರ್ತದೆ ಎನ್ನುವುದಕ್ಕಿಂತಲೂ ನಮ್ಮ ಪಠ್ಯದಲ್ಲಿರುವುದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಅದರ ಜೊತೆಯಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿಕೊಳ್ಳಿ. ಬಹಳ ಅಪರೂಪದ ಸಂದರ್ಭಗಳಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನೇ ಕೇಳುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಭಾಷಾ ಶೈಲಿ ಬಹಳ ಇಂಪಾರ್ಟೆಂಟ್. ಪ್ರಬಂಧ ಅಂದರೆ ಹಾಗೆ ಅಲ್ವ, ಪದಗಳನ್ನು ಕಟ್ಟುವಂಥ ಕ್ರಿಯೆಯಲ್ಲಿ ಬರುವಂಥದ್ದು. ಅಲ್ಲಿ ಮಧ್ಯದಲ್ಲಿ ಕೆಲವು ವಚನಗಳ ಸೂಕ್ತಿಗಳನ್ನು ಹಾಕೋದು, ಗಾದೆ ಮಾತುಗಳನ್ನು ಹಾಕೋದು ಆ ಪ್ರಬಂಧದ ಚಂದವನ್ನು ಹೆಚ್ಚಿಸ್ತದೆ. ಅದನ್ನು ಇನ್ವರ್ಟೆಡ್ ಕಾಮದಲ್ಲಿ ಹಾಕೋದು, ಒಂದು ಸರ್ವಜ್ಞಾನ ವಚನಗಳಿರ್ಬೋದು, ಬಸವಣ್ಣನ ಮಾತುಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಾಕ್ಯಗಳನ್ನು ಹಾಕೋದು, ಇದೆಲ್ಲ ಪ್ರಬಂಧದ ಚಂದವನ್ನು ಹೆಚ್ಚಿಸ್ತದೆ. ಎಷ್ಟು ವಾಕ್ಯ ಇರಬೇಕು ಅದರಲ್ಲಿ?
ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ, 15 ವಾಕ್ಯಗಳು ಅಂತ ಕೊಟ್ಟಿರ್ತಾರೆ. 15 ವಾಕ್ಯ ಅಂದ ತಕ್ಷಣ ನೀವೇನೋ ಒಮ್ಮೊಮ್ಮೆ ಯೋಚನೆ ಮಾಡ್ತೀರಿ, 15 ಗೆರೆ ಬರೆದು ಬಿಡ್ತೀರಿ. 4 ಮಾರ್ಕ್ ಕೊಡಬೇಕಾದ್ರೆ ಅಲ್ಲಿ ಏನಾದರೂ ಇರಬೇಕಲ್ಲ, 5 ಮಾರ್ಕ್ ಕೊಡಬೇಕಾದ್ರೆ ಏನಾದರೂ ಇರಬೇಕಲ್ವಾ? ಹಾಗಾಗಿ 15 ವಾಕ್ಯ ಅಂದರೆ ಸಾಧಾರಣವಾಗಿ ಒಂದು 30 ಗೆರೆ ಆಗ್ತದೆ. ಒಂದು ಪೇಜ್ ನೋಡುವಾಗ 3/4 ಪೇಜಿನಷ್ಟಾದರೂ ಬಹಳ ಸ್ಪಷ್ಟವಾದ ಬರವಣಿಗೆ ಇದ್ದರೆ ಫುಲ್ ಮಾರ್ಕ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಕೈ ಬರಹ ಕೂಡ ಕೈ ಬರಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ನಿಮ್ಮ ಬರಹ ಎಷ್ಟು ಚೆನ್ನಾಗಿದೆಯೋ, ಅಂದವಾಗಿದೆಯೋ, ಅಷ್ಟು ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮಾಡುವ ತಪ್ಪು ಏನಂದರೆ, ಈ 5 ಮಾರ್ಕಿನ ಅಂಕವನ್ನು ಕೊನೆಗೆ ಇಟ್ಟ ಕಾರಣ ಅಲ್ಲಿ ಕೊನೆಗೆ ಟೈಮ್ ಆಗಿರ್ತದೆ. ನೀವು ಗೀಚಿಕೊಂಡು ಅಂದರೆ ನೀವು ಅಂದರೆ ನಾನು ಸಾಮಾನ್ಯವಾಗಿ ಹೇಳೋದು, ಮಕ್ಕಳು ಸಾಮಾನ್ಯವಾಗಿ 5 ಮಾರ್ಕಿನ ಪ್ರಶ್ನೆಗೆ ಒಂದು 4 ಸಾಲು ಬರೆದು ಓಡ್ತಾರೆ, 2 ಮಾರ್ಕಿನ ಪ್ರಶ್ನೆಗೆ ಒಂದೊಂದು ಪೇಜು ಉತ್ತರಿಸ್ತಾರೆ. ಆರಂಭದಿಂದಲೇ ಇಷ್ಟು ಗಂಟೆಯೊಳಗೆ ನನ್ನ ಇಷ್ಟು ಮಾರ್ಕಿನ ಕ್ವಶನ್ ಪೇಪರಲ್ಲಿ ಇಷ್ಟು ಮಾರ್ಕಿದ್ದು ಆಗಬೇಕು. ಈಗ 3 ಗಂಟೆಯಲ್ಲಿ 1.5 ಗಂಟೆಯಲ್ಲಿ ನೀವು 60 ಮಾರ್ಕಿದ್ದು ಹತ್ತಿರ ಮುಗಿಸಿರಬೇಕು. ಮತ್ತೆ 40 ಮಾರ್ಕಿದ್ದನ್ನು ಮತ್ತೆ 1.5 ಗಂಟೆಗೆ ಇಡಬೇಕು. ಯಾಕಂದರೆ ಕೊನೆಯ ಒಂದು 10 ನಿಮಿಷ ನಿಮಗೆ ಇಡೀ ಪೇಪರನ್ನು, ನೀವು ಬರೆದ ಪೇಪರನ್ನು ನಿಮಗೆ ತುಲನೆ ಮಾಡಲಿಕ್ಕೆ ಉಂಟು. ಏನಾದರೂ ಬಿಟ್ಟು ಹೋಗಿದಾ ಅಥವಾ ಇನ್ನೇನಾದರೂ ಸೇರಿಸ್ಬೋದಾ ಚೆಕ್ ಮಾಡಲಿಕ್ಕೆ ಇರ್ತದೆ. ನೆಕ್ಸ್ಟ್ ಕೃತಿಕಾರರ ಪರಿಚಯ. ಕೃತಿಕಾರರ ಪರಿಚಯ ಯಾವ ಕೃತಿಕಾರರನ್ನು ಸಾಮಾನ್ಯವಾಗಿ ಹೇಗೆ ಕೊಡ್ತಾರಂದರೆ, ಒಂದು ಗದ್ಯದಿಂದ ಹಳೆಗನ್ನಡದವರನ್ನು ಆಯ್ಕೆ ಮಾಡಿದರೆ ಪದ್ಯದಿಂದ ಹೊಸಗನ್ನಡ ಕವಿಯನ್ನು ಆಯ್ಕೆ ಮಾಡ್ತಾರೆ. ಒಂದು ವೇಳೆ ಗದ್ಯದಿಂದ ಹೊಸಗನ್ನಡದ ಲೇಖಕರು ಬಂದರೆ ಪೂತಿನ ಅಥವಾ ಜಯಪ್ಪ ಗೌಡ ಇವರನ್ನೆಲ್ಲ ಕೊಟ್ಟರೆ, ಆಗ ಹಳೆಗನ್ನಡದಿಂದ ಪದ್ಯ ಭಾಗದಲ್ಲಿ ಹಳೆಗನ್ನಡದ ಕವಿಗಳನ್ನು ಕೊಡ್ತಾರೆ. ಕುಮಾರವ್ಯಾಸ, ರನ್ನ, ಪಂಪ. ನನ್ನ ಪ್ರಕಾರ ಈ 3ರಲ್ಲಿ ಒಬ್ಬರು ಹೆಚ್ಚಿನ ಅಂಶ 98% ಅಂತ ತಗೊಳ್ಬೋದು. ಪಂಪ, ರನ್ನ, ಕುಮಾರವ್ಯಾಸ ಈ 3ರಲ್ಲಿ ಒಬ್ಬರು ಖಂಡಿತ ಬರುವಂಥವರು ಲೇಖಕರ ಪರಿಚಯದಲ್ಲಿ. ಆದರೆ ನಾನು ಅದುವೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರ 3ರನ್ನು ಬಿಟ್ಟು ಇನ್ಯಾರನ್ನಾದರೂ ತಗೊಳ್ಬೋದು. ಇಲ್ಲಿ ಹಳೆಗನ್ನಡದವರನ್ನು ತಗೊಂಡು ಅಲ್ಲಿ ಗದ್ಯ ಭಾಗದಿಂದ ದುರ್ಗಸಿಂಹನನ್ನು ಯಾರನ್ನಾದರೂ ಹಳೆಗನ್ನಡದ ಕವಿಗಳನ್ನು ತಗೊಳ್ಬೋದು. ಆಮೇಲೆ ಕವಿಕೃತಿ ಪರಿಚಯ ಅಂದಾಗ ನೀವು ಪಾಯಿಂಟ್ ಮಾತ್ರ ಬರೆದು ಬಿಡ್ತೀರಿ, ಮುಖ್ಯಾಂಶಗಳನ್ನು ಅಲ್ಲ. ಅದು ವಾಕ್ಯ ರಚನೆಗೆ ಇರುವಂತಹ ಪ್ರಶ್ನೆ. ಹಾಗಾಗಿ ವಾಕ್ಯ ರೂಪದ ವಿವರಣೆ ಮತ್ತು ನಿಮ್ಮ ಭಾಷಾ ಶೈಲಿ ಇದಕ್ಕೆ 1 ಅಂಕವನ್ನು ಮೀಸಲಿಡ್ತಾರೆ. ಸ್ಥಳ ಮತ್ತು ಕಾಲಕ್ಕೆ 1 ಅಂಕ, ಕೃತಿ ಮತ್ತು ಪ್ರಶಸ್ತಿಗಳಿಗೆ 1 ಅಂಕ. ಹಾಗಾಗಿ ನೀವು ಕೇವಲ ಪಾಯಿಂಟ್ ಬರೆಯುವುದಲ್ಲ, ವಾಕ್ಯ ರೂಪದಲ್ಲಿ ಭಾಷಾ ಶೈಲಿ ಚೆನ್ನಾಗಿದ್ದು ಉತ್ತರ ಬರೀಬೇಕು ನೀವು. ಓಕೆ, ಧನ್ಯವಾದಗಳು ನಿಶಾ. ಮುಂದಿನ ಕರೆತ ಹೋಗೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಹೆಸರು ತಮ್ಮದು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮನೆಯಿಂದ. ಹೆಸರು? ನಕಾಶಾ ಅಂತ. ನತಾಶಾ. ಕೇಳಿ ನತಾಶಾ ನಿಮ್ಮ ಪ್ರಶ್ನೆಯನ್ನ. ನಕಾಶಾ. ಇದು ಫಸ್ಟ್ ಲಘು ಗುರು ಹಾಕುವಾಗ ಪೆನ್ಸಿಲಲ್ಲಿ ಹಾಕ್ಬೇಕಾ ಪೆನ್ನಲ್ಲಿ ಹಾಕ್ಬೇಕಾ? ಪೆನ್ನಲ್ಲೇ ಹಾಕಬೇಕಮ್ಮ, ಯಾವ ಕಾರಣಕ್ಕೂ ಪೆನ್ಸಿಲಲ್ಲಿ ಹಾಕಬೇಡಿ, ಆಯ್ತಾ? ಫಸ್ಟ್ ಆರಂಭದಲ್ಲಿ ಒಮ್ಮೆ ಪೆನ್ಸಿಲಲ್ಲಿ ಹಾಕಿ ಅದು ಸರಿಯಾಗಿತ್ತು ಅಂತ ಹೇಳಿದ ನಂತರ ಅದನ್ನು ಪೆನ್ನಲ್ಲಿ ಹಾಕಿ. ಯಾಕಂದರೆ ಇದು ತಪ್ಪಾಯಿತು, ಇದು ಕಂದ ಅಲ್ಲ, ಇದು ಷಡ್ಪದಿ, ಇದು ಮಾತ್ರಗಣ ಅಲ್ಲ, ಇದು ಅಕ್ಷರಗಣ ಅಂತ ಮತ್ತೆ ಪೆನ್ನಲ್ಲಿ ಹಾಕಿದ ನಂತರ ಗೊತ್ತಾದರೆ ಮತ್ತೆ ಕಟ್ ಮಾಡಬೇಕಾಗ್ತದೆ. ಬಹಳ ಸಲ ಪೆನ್ಸಿಲಲ್ಲಿ ಬರೆದು ಪೆನ್ನಲ್ಲಿ ಬರಿತೇನೆ ಅಂತ ಕೊನೆಗಿಟ್ಟು ಹಾಗೆ ಬಿಟ್ಟು ಬಿಡ್ತೀರಿ, ಆಗ ನೀವು ಅಂಕಗಳನ್ನು ಕಳ್ಕೊಳ್ಳುವ ಚಾನ್ಸಸ್ ಇರ್ತದೆ. ಸರಿ ಅಮ್ಮ. ಮತ್ತೆ ಇದು ವೃತ್ತದಲ್ಲಿ ಸಂಪಕಮಾನ ವೃತ್ತ ಮತ್ತು ಉತ್ಪನ್ನಮಾನ ವೃತ್ತ ಮಾತ್ರ ಬರುವುದಾ, ಬೇರೆ ಬರ್ತದೆ? ಅದು ಮಾತ್ರ ಅಂತ ನಾವು ಖಂಡಿತ ಹೇಳುವುದಿಲ್ಲ, ಆದರೆ ಹೆಚ್ಚಿನ ಅಂಶ ಅದು ಬರೋದು ಅಂತ ಹೇಳ್ತೇವೆ ಅಷ್ಟೇ. ನಮ್ಮ ಪಠ್ಯದಲ್ಲಿ ಏನು ನಿಗದಿಪಡಿಸಿದ್ದೀರೋ ಆ ಎಲ್ಲ ವೃತ್ತಗಳನ್ನು ನೀವು ಕಲಿಬೇಕು. ಸಾಧಾರಣವಾಗಿ ಹೆಚ್ಚಾಗಿ ಕೇಳುವ ಪ್ರಶ್ನೆ ಚಂಪಕಮಾಲೆ ಮತ್ತು ಉತ್ಪಲಮಾಲೆ ಅಂತ ನಾವು ಹೇಳ್ತೇವೆ. ಹಾಗೆಂತೇಳಿ ಬೇರೆ ಕೇಳಬಾರ್ದು ಅಂತ ಏನಿಲ್ವಲ್ಲ. ಯಾಕಂದರೆ 6 ವೃತ್ತಗಳ ಬಗ್ಗೆ ಚಂದ ವಿವರಣೆ ಪಾಠ ಪುಸ್ತಕದಲ್ಲಿ ಉಂಟಲ್ಲಮ್ಮ, ಅಲ್ವಾ? ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ನಕಾಶಾ? ಕೇಳಿ. ಇದು ಸಾರಾಂಶ ಯಾವ್ದ್ರಿಂದ ಬರ್ಬೋದು ಹೆಚ್ಚಾಗಿ? ಈಗಾಗಲೇ ಈ ಪ್ರಶ್ನೆಗೆ ನಾವು ಚಂದ ಉತ್ತರ ಕೊಟ್ಟಿದ್ದೇವೆ. ಆದರೂ ಇತ್ತೀಚಿನ ಪತ್ರಿಕೆಗಳಲ್ಲಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದರೆ ನೀವು ವೀರಲವ ಪಾಠದಿಂದ ಹೆಚ್ಚು ನೀವು ಗಮನಿಸಿದ್ದೀರಿ. ಹಾಗಂತ ಅದುವೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ಸಂಕಲ್ಪ ಗೀತೆಯಿಂದ ಬರುವುದುಂಟು, ಅಥವಾ ಹಕ್ಕಿ ಹಾರುತ್ತಿದೆ ನೋಡಿದರೆ ಹಲಗಲಿ ಬೇಡರು ಬರುವುದುಂಟು. ಈಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ವೀರಲವ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅದಕ್ಕಾಗಿ ಪಾಠ ಪುಸ್ತಕವನ್ನು ನೀವು ಓದುವಂಥ ಅಭ್ಯಾಸ ಇಟ್ಕೊಳ್ಳಿ. ಪ್ರತಿ ಪ್ಯಾರಾ ಒಂದು ಪದ್ಯದಲ್ಲಿ ಕೆಲವು ಚರಣಗಳು ಅತ್ಯಂತ ವಿಶೇಷ ಚರಣಗಳಾಗಿರ್ತವೆ, ಅದನ್ನು ಹೆಚ್ಚಿನ ಅಂಶ ನೀವು ಗಮನಿಸಬೇಕಾಗ್ತದೆ. ನಮ್ಮ ಪದ್ಯ ಭಾಗದ ಪಠ್ಯದಲ್ಲಿ ಗದ್ಯ ಭಾಗದಲ್ಲಿ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿರುವಂಥದ್ದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಮೊದಲಿಗೆ ಕಲಿಬೇಕು. ಆಮೇಲೆ ಇಡೀ ಪದ್ಯದ ನೀವು ಸಾರಾಂಶವನ್ನು ಕಲಿತೀರಲ್ಲ,
ಆಗ ಗಮನಿಸ್ತಾ ಹೋಗಬೇಕು ಯಾವ ಸಾರಾಂಶಕ್ಕೆ ಯಾವ ಪ್ಯಾರ ಕೇಳಿದರೆ ಏನು ಬರಿಬೋದು ಅಂತ. ಓಕೆ, ಧನ್ಯವಾದಗಳು ನಕಾಶ. ಮತ್ತೊಂದಿದೆಯಾ ಪ್ರಶ್ನೆ? ಆಗ್ಲಿಲ್ಲ ಸರ್, ಆಗ್ಲಿಲ್ಲ. ಹಾ, ಕೇಳಿ. 2-3 ವಾಕ್ಯದಕ್ಕೆ ಎಷ್ಟು ವಾಕ್ಯ ಬರಬೇಕು ಸರ್ ಸೆಂಟೆನ್ಸ್? 2-3 ವಾಕ್ಯ ಬರಿಬೇಕು ಅಲ್ವಾ? ಅಷ್ಟು ಜಾಸ್ತಿ ಬರೆದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಏನು ಗೊತ್ತಾ, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಕನಿಷ್ಠ 3 ವಾಕ್ಯ ಇರಲೇಬೇಕು. ಅದು ಬಹಳ ಸ್ಪಷ್ಟವಾಗಿದ್ದು ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ ಅಂದರೆ ನಿಮಗೆ ಪೂರ್ಣ ಪ್ರಮಾಣದ ಅಂಕ ಸಿಗಬಹುದು. ನಾವು ಬರೆಯುವಾಗ ನೀವೇನು ಮಾಡ್ತೀರಿ ಅಂದರೆ ಅಂದಾಜು ಮೇಲೆಯೋ ಅಥವಾ ನಿಮ್ಮ ಬಹಳ ಸರಳವಾದ ಭಾಷೆಯಲ್ಲೋ ಬರೆದು ಬಿಟ್ಟರೆ ಅದು ಬಿಗು ಇರುವುದಿಲ್ಲ, ಲಘುವಾಗ್ತದೆ. ಆಗ ಏನಾಗ್ತದೆ, ಅಂಕಗಳು ಕಡಿಮೆ ಬರುವ ಸಾಧ್ಯತೆ ಇರ್ತದೆ. ನೀವು ಏನು ಅದಕ್ಕೆ ಸ್ಪಷ್ಟವಾದ ಉತ್ತರ ಇದೆಯೋ ಅದನ್ನು 3 ವಾಕ್ಯ ಬರೆದು ಇನ್ನೊಂದು 2 ವಾಕ್ಯ ಸೇರಿಸ್ಬೋದು. ಸೇರಿಸಬಾರ್ದು ಅಂತ ಏನೂ ಇಲ್ಲ, ವಿಷಯಾಂತರ ಆಗಬಾರ್ದು ಅಷ್ಟೇ. ಹಾಗೆ ಅಂತೇಳಿ ನೀವು ಉದ್ದಕ್ಕೆ ಬರಿತಾ ಹೋದರೆ ಅದರಲ್ಲಿ ವಿಷಯವೇ ಇಲ್ಲದಿದ್ದರೆ ಅಂಕ ಕೊಡಲಿಕ್ಕೆ ಆಗೋದಿಲ್ಲ. ಅದರ ಸ್ಪಷ್ಟ ಉತ್ತರವನ್ನು ಮೊದಲು ಬರೆದು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ 1-2 ವಾಕ್ಯ. ಅರ್ಥ ಆಯ್ತಾ? ಆಯ್ತು. ಓಕೆ. ಮತ್ತೆ ಪತ್ರದಲ್ಲಿ ಕೊಟ್ಟಿರ್ತಾರಲ್ಲ ಮೇಡಮ್ ವಿಷಯ, ಅಂದ್ರೆ ಇದು ಗ್ರಂಥಾಲಯವನ್ನು ನಿರ್ಮಿಸುವಂತೆ ಕೋರಿ ಅಂತ. ವಿಷಯ ಕೆಳಗೆ ಬರುವಾಗ ಕೋರಿ ಅಂತ ಬರಿಬೇಕಾ, ಬಗ್ಗೆ ಅಂತ ಬರಿಬೇಕಾ? ಯಾವುದು ಬರಿ? ಎರಡೂ. ಕೋರಿ, ಕುರಿತು, ಬಗ್ಗೆ, ಈ 3 ಪದಗಳಿಂದ ಯಾವುದೇ ವಿಷಯ ಎಂಡ್ ಆಗಬೇಕು, ಮುಗಿಸ್ಬೇಕು. ಗ್ರಂಥಾಲಯವನ್ನು ಕಟ್ಟಿಕೊಡುವಂತೆ ಕೋರಿ, ಗ್ರಂಥಾಲಯವನ್ನು ಕಟ್ಟಿಕೊಡುವ ಕುರಿತು, ಗ್ರಂಥಾಲಯವನ್ನು ಕಟ್ಟಿಕೊಡುವ ಬಗ್ಗೆ, ಈ 3ರಲ್ಲಿ ಯಾವ ಪದ ಬರೆದರೂ ಸರಿಯೇ. ಪತ್ರ ವ್ಯವಹಾರದಲ್ಲಿ 10 ಸ್ಟೆಪ್ಗಳಿದೆ, 10 ಹಂತಗಳಿದೆ. ತಾರೀಕು, ಆಮೇಲೆ ಸ್ಥಳ, ಇವರಿಂದ, ಇವರಿಗೆ, ಮಾನ್ಯರೇ, ವಿಷಯ, ವಿವರಣೆ, ಇತಿ, ತಮ್ಮ ವಿಶ್ವಾಸಿ, ವಂದನೆಗಳೊಂದಿಗೆ, ಹೊರವಿಳಾಸ. ಇಲ್ಲಿಗೆ ಅರ್ಧ ಮಾರ್ಕು, 5 ಮಾರ್ಕು, 10 ಸ್ಟೆಪ್ಗಳಿಗೆ ಹೋಗ್ತದೆ. ಜೊತೆಗೆ ಪತ್ರದ ಒಡಲಿನ ನಿಮ್ಮ ವಾಕ್ಯ ರಚನೆಗಳು ಸ್ಪಷ್ಟವಾಗಿರಬೇಕು. ಆಗ ಪೂರ್ಣಾಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿಷಯವನ್ನು ಈ ವಿಷಯದ ವಿವರಣೆಗೆ ಹೋಗ್ತೀರಿ ನೀವು. ವಿಷಯ ಆದ ನಂತರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹೀಗೇ ಆರಂಭಿಸಬೇಕು. ನೀವು ಯಾವುದೇ ವಿಷಯ ಕೊಟ್ಟರೂ ಕೂಡ ಮೇಲಿನ ವಿಷಯಕ್ಕೆ ಸಂಬಂಧಿಸಿ ಆರಂಭಿಸಬೇಕು. ಮತ್ತು ಕೊನೆಗೊಳಿಸುವಾಗ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ, ರಸ್ತೆ ಡಾಮರೀಕರಣ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇನೆ, ಗ್ರಂಥಾಲಯವನ್ನು ಕಟ್ಟಿಕೊಡಬೇಕೆಂದು ಈ ಮೂಲಕ. ಯಾಕಂದರೆ ನೀವು ಬರೆಯುವುದು ವಿನಂತಿ ಪತ್ರ. ಮಾಡಿಕೊಡಿ, ಕೆಲವರು ಮುಗಿಸ್ತಾರೆ, ನಮಗೆ ಕಟ್ಟಡವನ್ನು ಕಟ್ಟಿಕೊಡಿ, ಗ್ರಂಥಾಲಯವನ್ನು ಕಟ್ಟಿಕೊಡಿ. ಎಲ್ಲಿ ಮನವಿ ಇದೆಯೋ, ಎಲ್ಲಿ ಒಂದು ಬೇಡಿಕೆ ಇದೆಯೋ, ಆ ಪತ್ರದವನ್ನು ನೋಡುವಾಗ ಅದು ಆದೇಶ ಪತ್ರದಾಗೆ ಆಗಬಾರ್ದು, ಅದು ಮನವಿ ಪತ್ರದಾಗೆ ಆಗಬೇಕು. ಪತ್ರಲೇಖನ ವಾಕ್ಯ ರಚನೆಗೆ ಸಂಬಂಧಿಸಿದಂತಹ ವಿಷಯ. ಗಾದೆ, ಪ್ರಬಂಧ, ಪತ್ರಲೇಖನ, ಈ 3ರಲ್ಲಿ ನಿಮ್ಮ ಭಾಷಾ ಶೈಲಿ ಚೆನ್ನಾಗಿರಬೇಕು. ಆಗ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ವಾಕ್ಯ ರಚನೆ. ಓಕೆ, ಧನ್ಯವಾದಗಳು ನಕಾಶ. ಮೇಡಮ್, ಇನ್ನೊಂದು ಕ್ವಶನ್ ಉಂಟು. ಹೇಳಮ್ಮ. ಇದು ಈಗ 3 ಪ್ರಿಪರೇಟರಿಯಲ್ಲಿ ಪದಗಳ ಅರ್ಥ ಬರಲಿಲ್ಲ, ನಾವು ಫೈನಲ್ ಎಕ್ಸಾಮ್ ಅಲ್ಲಿ ಬರ್ಬೋದಾ ಅಂತ? ಬರಬಹುದು, ಸಂಭವನೀಯತೆ. ಯಾಕೆಂದ್ರೆ ಈಗ 4 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದ್ರೆ, ಯಾವುದು ಮಂಡಳಿಯಿಂದ ಬಿಡುಗಡೆ ಮಾಡಿದ್ರಲ್ಲ ಮಾದರಿ 4 ಪ್ರಶ್ನೆ ಪತ್ರಿಕೆಗಳು, ಅದರಲ್ಲಿ ಅರ್ಥ ಕೊಡಲಿಲ್ಲ. ಈ ಬಗ್ಗೆ ನಾವು ಆಗಲೇ ಒಂದು ಸಲ ಮಾತಾಡಿದ್ದೆವು. ಒಂದು ಕಳೆದ ವರ್ಷ ಅಥವಾ ಹಿಂದಿನ ವರ್ಷ ಒಂದು ಕೈವಾರ ಎನ್ನುವಂಥ ಪದದ ಅರ್ಥ ಅಂತ ಕೇಳಿದರು. ಬೇರೆಲ್ಲವನ್ನು ಪಾಪ ಮಕ್ಕಳು ಕಲ್ತಿದ್ದಾರೆ, ತುಂಬ ಮಂದಿ ಎಲ್ಲ 124 ತೆಗೆದಿದ್ದಾರೆ, ಒಂದು ಅಂಕವನ್ನು ಅಲ್ಲಿ ಕಳ್ಕೊಂಡ್ರು. ಅರ್ಥ ಆಯ್ತಾ? ಹಾಗಾಗಿ ಪದದ ವಿಶೇಷವಾದ ಅಥವಾ ಕಠಿಣ ಪದದ ಅರ್ಥಗಳನ್ನು ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಧನ್ಯವಾದಗಳು ನಕಾಶ. ಈಗ ಮುಂದಿನ ಕರೆ ಹತ್ರ ಹೋಗೋಣ. ಸರಿ, ಕೇಳಿ. ಬಹಳಷ್ಟು ಕರೆಗಳಿದ್ದಾವೆ. ಇದು ಸರ್ 100 ಮಾರ್ಕ್ಸ್ ಸಿಗ್ತದಲ್ಲ, ಅಂದ್ರೆ ಫುಲ್ ಸಿಕ್ಕಿದ್ರೆ ವಾಪಸ್ ಅವರು ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಕಲೀಲಿಕ್ಕೆ ನೋಡ್ತಾರಲ್ಲ, ಅದು ಯಾಕೆ ಅಂತ? ವಾಪಸ್ ಕಳೀಲಿಕ್ಕೆ ನೋಡ್ತಾರೆ, ಪ್ರಯತ್ನ ಪಡ್ತಾರೆ. ಯಾಕೆ ಅಂದ್ರೆ ಅದು ಪ್ರಥಮ ಭಾಷೆ ಕನ್ನಡ ಅಲ್ವಮ್ಮ. ಅಲ್ಲಿ ವಾಕ್ಯ ರಚನೆ, ಭಾಷಾ ಶೈಲಿ, ವಿಷಯ, ನಿಮ್ಮ ವಿಷಯದ ಪ್ರಬುದ್ಧತೆ ಎಲ್ಲವನ್ನು ನೋಡಿ ಎಲ್ಲವೂ ಸ್ಪಷ್ಟವಾಗಿದ್ರೆ ಮಾತ್ರ 100 ಅಂಕ ಕೊಡಬೇಕಾಗ್ತದೆ. ಈಗ 100ಕ್ಕೆ 100 ಅಂಕ ಕಳೀಲಿಕ್ಕೆ ನೋಡುದಲ್ಲ, ಅವರು ಕಳೆಯುವುದು ಎಲ್ಲಿ ಅಂತ ನೋಡುದಲ್ಲ. ಅರ್ಥ ಆಯ್ತಾ? 100 ಕೊಟ್ಟದ್ದು ಸರಿಯೇ ಅಂತ ಮತ್ತೆ ಮತ್ತೆ ಮೌಲ್ಯಮಾಪನ ಮಾಡೋದವರು. ಒಂದು 100 ಮಾರ್ಕಿನ ಪೇಪರ್ ಅಂದರೆ ಅದು ಅಲ್ಟಿಮೇಟ್, ದಿ ಬೆಸ್ಟ್ ಆಗಿರಬೇಕು. ಅದರಲ್ಲಿ ನೋಡುವಾಗ ಅಡಿವತ್ತು, ದೀರ್ಘ ಇಲ್ಲ, ಸ್ಪಷ್ಟತೆ ಇಲ್ಲ, ಅಂಥದ್ದೆಲ್ಲ ತಪ್ಪು ಸಿಕ್ಕಿಬಿದ್ದಾಗ ಕನ್ನಡ ಅಕ್ಷರ ಅಂದ್ರೆ ಮುತ್ತಿನ ಹಾಗೆ ಅಂತ ನಾವು ಹೇಳ್ತೇವಲ್ವಾ, ಹಾಗಂತ ಸುಂದರವಾದ ತಪ್ಪಿಲ್ಲದ ಕೈಬರಹವೂ ಇರಬೇಕಾಗ್ತದೆ. ಇತ್ತೀಚಿನ ದಿನಗಳ ಮೌಲ್ಯಮಾಪನದಲ್ಲಿ ಅಷ್ಟು ಕಠಿಣವಾಗಿ ಯಾರು ಹೋಗುದಿಲ್ಲಮ್ಮ. ನಾವು ಎಷ್ಟು 100ಕ್ಕೆ 100 ಕೊಡಲಿಕ್ಕೆ ಸಾಧ್ಯವೋ, ನಮಗೆ ಖುಷಿ
ತಿದ್ದುವವರಿಗೆ ನಮಗೆ 100ಕ್ಕೆ 100 ಕೊಡಲಿಕ್ಕೆ ಖುಷಿ, ಆದಷ್ಟು ನಾವು ಕೊಡಲಿಕ್ಕೆ ನೋಡ್ತೇವೆ ಹೊರತು ಕಳೀಲಿಕ್ಕೆ ನೋಡೋದಿಲ್ಲ. ಅಂಥ ಒಂದು ತಪ್ಪು ಭ್ರಮೆ ಬೇಡಮ್ಮ. ಓಕೆ, ಧನ್ಯವಾದಗಳು ನಕಾಶ. ಓಕೆ ಓಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ಹಲೋ, ಯಾರು ಮಾತಾಡ್ತಾ ಇರೋದು, ಇಲ್ಲಿಂದ? ನಮಸ್ತೆ. ನಮಸ್ತೆ. ನಾನು ಶ್ರೀಜಿತ್, ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಬಬ್ಬುಕಟ್ಟೆಯಿಂದ ಕರೆ ಮಾಡ್ತಿದ್ದೇನೆ. ಹೇಳಿ ಪ್ರಶ್ನೆಗೆ. ನಾನು ಮಂಗಳೂರಿಂದ ಕರೆ ಮಾಡ್ತಿದ್ದೇನೆ. ನನ್ನ ಪ್ರಶ್ನೆ ಲೇಖಕರ ಪರಿಚಯದ ಬಗ್ಗೆ. ಈಗ ಹಳೆ ಕನ್ನಡದ್ದು ಹಲವು ಲೇಖಕರ ಪರಿಚಯ ಕೊಡ್ತಾರೆ. ಅದು ತುಂಬಾ ಲೇಖಕರ ಪರಿಚಯ ಚಿಕ್ಕದಾಗಿದೆ. ಆ ಚಿಕ್ಕದು ಬರ್ದು ಕೂಡ ಎಲ್ಲ ಫುಲ್ ಮಾರ್ಕ್ ಸಿಗ್ತದ ಅಂತ ಕೇಳಲಿಕ್ಕೆ. ಚಿಕ್ಕದಂದ್ರೆ ಹೇಗಮ್ಮ? ಚಿಕ್ಕದಾಗಿರ್ತದೆ ಅಂದ್ರೆ ಈಗ ಕೆಲವು ಈಗ ಶಿವಕೋಟಿ ಆಚಾರ್ಯ ಕೊಟ್ರು ಅಂತಾದ್ರೆ ಅದರಲ್ಲಿ ತುಂಬಾ ವಿಷಯಗಳಿಲ್ಲ, ಅದು ಸಣ್ಣದಾಗಿದೆ. ಅದು ಕೊಡ್ತಾರ ಅಥವಾ ಕೊಟ್ರೆ ಅದನ್ನು ಅಷ್ಟು ಚಿಕ್ಕದು ಬರ್ದ್ರೆ ಇನ್ನು ಅಂಕ ಕೊಡ್ತಾರೆ ಮಗ, ಕೊಡ್ತಾರೆ, ಕೊಡ್ಲೇಬೇಕು. ರನ್ನ, ಶಿವಕೋಟ್ಯಾಚಾರ್ಯ ಪಾಠ ಪುಸ್ತಕದಲ್ಲಿ ಎಷ್ಟಿದೆ ಅಷ್ಟು ಅದರಲ್ಲಿ ಇರೋದು. ಈಗ ರನ್ ಅನ್ನೋದ್ರಲ್ಲಿ ಒಂದು 4 ಸಾಲು ಇರೋದು, 4 ಸಾಲು ಮತ್ತು ಶಿವಕೋಟ್ಯಾಚಾರ್ಯದು ಕೂಡ ಹಾಗೆ ವಡ್ಡಾರಾಧನೆದ್ದು ಅಲ್ಲಿ ಕೂಡ ಹಾಗೆ ಸ್ವಲ್ಪವಿರುವುದು. ನೀನು ಅಷ್ಟು ಬರೆದರೆ ಖಂಡಿತ ಕೊಡಲೇಬೇಕು. ಯಾಕಂದರೆ ಪಾಠ ಪುಸ್ತಕದಲ್ಲಿ ಇದ್ದದ್ದು ನೀನು ಬರೆದ ನಂತರ ನಿನ್ನ ಹಕ್ಕಿನ ಅಂಕಗಳು ಖಂಡಿತ ನಿಮಗೆ ಸಿಗ್ತದೆ. 3 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಕವಿಕೃತಿ ಪರಿಚಯಕ್ಕೆ. 1 ಅಂಕ ಸ್ಥಳ ಮತ್ತು ಕಾಲಕ್ಕೆ ಕೊಡ್ತಾರೆ. ಕೃತಿ ಮತ್ತು ಪ್ರಶಸ್ತಿಗೆ 1 ಅಂಕ ಸಿಗ್ತದೆ. ವಾಕ್ಯ ರೂಪದ ವಿವರಣೆ ಮತ್ತು ಭಾಷಾ ಶೈಲಿಗೆ 1 ಅಂಕ ಕೊಡ್ತಾರೆ. ಇದನ್ನು ನೀವು ಗಮನಿಸಿಕೊಳ್ಬೇಕು. ನೋಡು, 3 ವಾಕ್ಯಗಳು ಸಾಕು ನೋಡಲ್ಲಿ ನಮ್ಗೆ, ಅಲ್ವಾ? ಓಕೆ. ಮತ್ತೊಂದು ಪ್ರಶ್ನೆ ಹೇಳಮ್ಮ. ನನಗೆ ಇದು ಈಗ ಸಾರಾಂಶದ ಬರೆಗೆ ಅಡಕವಾಗಿರುವ ಮೌಲ್ಯವನ್ನ ಅದಕ್ಕೆ ಸಾರಾಂಶ ಬರೆಯಿರಿ ಅಂತ ಕೇಳ್ತಾರಲ್ಲ. ಹೌದು. ಅದರಲ್ಲಿ ಸಾರಾಂಶವನ್ನು ಬರೆಯುವುದು ಸಂದರ್ಭವನ್ನು ಬರಿಬೇಕು ಅಥವಾ ಪದ್ಯದಲ್ಲಿನ ಅನುವಾದವನ್ನು ಬರಿಬೇಕು? ಅನುವಾದವೇ ಸಾರಾಂಶ. ಕನ್ನಡಕ್ಕೆ ನಾವು ಪದ್ಯದಲ್ಲಿರುವುದನ್ನು ಗದ್ಯಕ್ಕೆ ಅನುವಾದಿಸುವುದಲ್ವಾ, ಅದು ಸಾರಾಂಶ. ಆದರೆ ನಿಮಗೆ 3 ಅಂಕ ಸಿಗಬೇಕಾದ್ರೆ ಮೊದಲಿಗೆ ನೀವೊಂದು ಆಯ್ಕೆ ಬರಿಬೇಕು, ಯಾವುದರಿಂದ ಪದ್ಯವನ್ನು ಆರಿಸಿಕೊಂಡಿದ್ದಾರೆ ಅಂತ. ಎರಡನೇದಾಗಿ ಆ ಪದ್ಯದ ಸಾಲುಗಳಿವೆಲ್ಲ ಯಾವ ಸಂದರ್ಭದಲ್ಲಿ ಇದುವೆ ಎನ್ನುವುದನ್ನು ನೀವು ವಾಕ್ಯ ರೂಪದಲ್ಲಿ ಬರಿಬೇಕು. ಅದಾದ ನಂತರ ಅದರ ಮೌಲ್ಯವನ್ನು ಬರಿಬೇಕು. ಆಗ ನಿಮ್ಮ ಪೂರ್ಣ ಪ್ರಮಾಣದ 3 ಅಂಕ ನಿಮಗೆ ಸಿಗ್ತದೆ. ಮತ್ತೊಂದು ಪ್ರಶ್ನೆ ಹೇಳು. ಈಗ ನಾವು ಬರಿಬೇಕಾದ್ರೆ ಎಂತೆಲ್ಲ ಪ್ರಮುಖ ಅಂಶವನ್ನು ಇಟ್ಕೊಂಡು ಬರಿಬೇಕು ಆನ್ಸರ್ ಪೇಪರ್ ಬರೆಯುವಾಗ? ಯಾವುದಕ್ಕೆ? ಈಗ ಆನ್ಸರ್ ಬರೆಯುವಾಗ ಅದು ಎಂತಾದ್ರು ಕೆಲವು ಈಗ ನೀಟ್ನೆಸ್ ಕೆಲವು ಅಂಶಗಳನ್ನು ಇಟ್ಕೊಂಡು ಬರಿಬೇಕಾಗ್ತದೆ. ಒಂದನೇದಾಗಿ ನಿನ್ನ ಬಾಯಲ್ಲೇ ಬಂತು ನೀಟ್ನೆಸ್ ಅಂತ, ಅದುವೇ ಬೇಕಾದದ್ದು. ಆರಂಭದಲ್ಲೇ ಪೇಪರಲ್ಲಿ ನೀವು ಬರೆಯುವಾಗ ಕೆಲವರು ಏನು ಮಾಡ್ತಾರೆ ಅಂದರೆ 1ನೇ ಪ್ರಶ್ನೆ ಬರೆದ್ರು, ನಂತರ ಸೀದಾ 12ನೇ ಪ್ರಶ್ನೆಗೆ ಹೋದರು, ಮತ್ತು 25ಕ್ಕೆ ಬಂದರು, ಮತ್ತು 32ಕ್ಕೆ ಬಂದರು. ಪೇಪರ್ ನಮಗೆ ಮೌಲ್ಯಮಾಪನ ಮಾಡುವಾಗ ಈಗ ನಿಮಗೆ ನಾಳ್ದು ಪಬ್ಲಿಕಲ್ಲಿ ಸಿಗುವಾಗ ಫಸ್ಟ್ ಪೇಜಲ್ಲಿ ಈಗ ಸಾಧಾರಣ ಕನ್ನಡದಲ್ಲಿ 45 ಪ್ರಶ್ನೆಗಳು ಇರ್ತದೆ ಅಂದಾಜು, ಸಾಮಾನ್ಯವಾಗಿ 45 ಪ್ರಶ್ನೆಗಳು. ಫಸ್ಟ್ ಪೇಜಲ್ಲಿ 45 ಬಾಕ್ಸ್ ಇರ್ತದೆ ಅಂಕ ಎಂಟ್ರಿ ಮಾಡಲಿಕ್ಕೆ. ಆಗ ಎಂಟ್ರಿ ಮಾಡ್ತಾ ಹೋಗುವಾಗ ಕೆಲವರು ಬುದ್ಧಿವಂತ ವಿದ್ಯಾರ್ಥಿಗಳು, ಬುದ್ಧಿವಂತ ಅಂತ ನಾನು ಹೇಳೋದಿಲ್ಲ, ಅವರಿಗೆ 20ನೇ ಪ್ರಶ್ನೆ 2ನೇ ಪೇಜಲ್ಲಿ ಬರೆದಿರ್ತಾನೆ, ತಿದ್ದಿ ಇನ್ನೊಂದು ಸಲ 2 ಮಾರ್ಕ್ ಸಿಗೋದಾದರೆ ಸಿಗಲಿ ಅಂತ ಅವ ಇನ್ನೊಂದು ಕೊನೆಗೆ ಮತ್ತೊಮ್ಮೆ ಅದನ್ನು ಬರೆದಿರ್ತಾನೆ. ಇಲ್ಲಿ ನಾವು ಬಾಕ್ಸಲ್ಲಿ ಎಂಟ್ರಿ ಮಾಡ್ತಾ ಹೋದಾಗ 20ಕ್ಕೆ ನಾವು ಆಲ್ರೆಡಿ 20ನೇ ಪ್ರಶ್ನೆಗೆ 2 ಮಾರ್ಕ್ ಕೊಟ್ಟಾಗಿದೆ. ಮತ್ತೆ ನೋಡುವಾಗ ಮತ್ತೊಂದು ಸಲ 20ನೇ ಪ್ರಶ್ನೆ ಬಂದಾಗ ಅವನು ಸಿಕ್ಕಿ ಬೀಳ್ತಾನೆ. ಆಗ ಒಬ್ಬ ನಮ್ಮನ್ನು ಮಂಗ ಮಾಡಲಿಕ್ಕೆ ನೋಡಿದ ಅಂತ ಮೌಲ್ಯಮಾಪಕರಿಗೆ ಒಂದು ಸಿಟ್ಟು ಬರ್ತದೆ. ಇದೆಲ್ಲ ಅಶಿಸ್ತು ಅಂತ ನಾವು ಹೇಳ್ಬೋದು. ಬರ್ದದ್ದನ್ನೇ ಬೇಕಂತೆ ಮತ್ತೆ ಬರೆಯೋದು, ಅದು ತಪ್ಪಿ ಬರೆದರೆ ಓಕೆ, ಆದರೆ ಬೇಕಂತ 2 ಸಲ ಮತ್ತು ಪ್ರಶ್ನೆಗಳನ್ನು ಎಲ್ಲೆಲ್ಲಿ ಚೆಲ್ಲಾಪಿಲ್ಲಿಯಾಗಿ ಮತ್ತು ಮೊದಲ ಪುಟದಲ್ಲಿ ಚಿತ್ತು ಚಿತ್ತು ಚಿತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ನಿನ್ನ ಪೇಪರ್ ಅಥವಾ ವಿದ್ಯಾರ್ಥಿಗಳ ಪೇಪರ್ ಒಂದು ಮೌಲ್ಯಮಾಪಕರ ಕೈಯಲ್ಲಿ ಸಿಗುವಾಗ ಆ ಮೌಲ್ಯಮಾಪಕರಿಗೆ ಕೂಡ ಅವರನ್ನು ಕೂಡ ಒಂದು ಖುಷಿಪಡಿಸುವ ತಂತ್ರಗಾರಿಕೆ ವಿದ್ಯಾರ್ಥಿಗೆ ಬೇಕು. 1ನೇ ತಂತ್ರಗಾರಿಕೆ ಕೈ ಬರೆಹ, ಸುಂದರವಾದ ಅಕ್ಷರ. ಅದು ಮೌಲ್ಯಮಾಪಕರನ್ನು, ಯಾಕಂದರೆ ನಾವು ಇಷ್ಟು ವರ್ಷಗಳಿಂದ ಗಮನಿಸಿದಾಗೆ ಕ್ಲಾಸಿನಲ್ಲಿ ಅಷ್ಟೇನು ಹುಷಾರಿಲ್ಲ ಮಕ್ಕಳು, ಆದರೆ ಕೈ ಬರಹದಿಂದಲೇ ಪಾಸಾಗಿ ಹೋದ ವಿದ್ಯಾರ್ಥಿಗಳಿದ್ದಾರೆ. ಕೆಲವು ಒಳ್ಳೆ ವಿದ್ಯಾರ್ಥಿಗಳು, ಒಳ್ಳೆ ಕಲಿಯುವ ವಿದ್ಯಾರ್ಥಿಗಳು ನಿಜವಾಗಿ ಎಲ್ಲ ಉತ್ತರ ಉಂಟು, ಆದರೆ ಗೀಚಿ 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 ಬರೀತಾರೆ. ತಕ್ಷಣ ಓದಿದಾಗ ಅರ್ಥ ಆಗೋದಿಲ್ಲ, 2 ಸಲ ಓದಬೇಕಾಗ್ತದೆ. ಅಂಥವರಿಗೆ 2 ಮಾರ್ಕ್ ಪೂರ್ಣಾಂಕ ಸಿಗುವಲ್ಲಿ 1.5 ಮಾರ್ಕ್ ಎಲ್ಲ ಸಿಗ್ತದೆ ಅಂಥವರಿಗೆ. ಅದರಿಂದ 1ನೇದಾಗಿ ಕೈ ಬರೆಹ ಮತ್ತು ಹೇಳುವ ವಿಚಾರವನ್ನು, ಪ್ರಶ್ನೆ ಏನು ಕೇಳಿದ್ದಾರ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಬರೀಬೇಕಾಗ್ತದೆ. ಇನ್ನೊಂದು ಯಾವುದೋ ತನಗೆ ಗೊತ್ತುಂಟು ಅಂತ ಇನ್ನೊಂದು ಯಾವುದೋ ಪ್ರಶ್ನೆಯ ಉತ್ತರವನ್ನು ಬರೆಯುವುದು, ಇಲ್ಲೆಲ್ಲ ಮಾರ್ಕನ್ನು ಕಳ್ಕೊಳ್ತೀರಿ ಮಕ್ಕಳೇ. ನಿಮ್ಮ ವಾಕ್ಯ ರಚನೆಯೂ ಚೆನ್ನಾಗಿದ್ದರೆ ಫುಲ್ ಮಾರ್ಕ್ ಸಿಗ್ತದೆ ನಿಮಗೆ. ಧನ್ಯವಾದ. ಓಕೆ, ಧನ್ಯವಾದಗಳು ಶ್ರೀಜಿತ್. ಈಗ ಮುಂದಿನ ಕರೆ ಇದೆ. ಹಲೋ ಹಲೋ, ನಮಸ್ತೆ.
ನಮಸ್ತೆ ಸರ್. ನಿಮ್ಮ ಹೆಸರು? ಧ್ರುವಿತಾ, ಧ್ರುವಿತಾ. ಎಲ್ಲಿಂದ? ವಿಟ್ಲ ಶಾಲೆಯಿಂದ. ವಿಟ್ಲ ಶಾಲೆಯಿಂದ. ಕೇಳಿ, ಪ್ರಶ್ನೆ ಕೇಳಿ. ಇದು 2-3 ವಾಕ್ಯ ಹೆಚ್ಚಾಗಿ ಎಲ್ಲಿಂದ ಬರುದು? ಪಾಠ ಪುಸ್ತಕದ ಎಡೆಯಿಂದವಾ? ಯಾವುದಮ್ಮ? 2-3 ವಾಕ್ಯ. 2-3 ವಾಕ್ಯದ ಪ್ರಶ್ನೆಗಳು ಪಾಠಪುಸ್ತಕದ ಮಧ್ಯದಿಂದ ಬರುವುದು ಕಡಿಮೆ. ಹಾಗಿಂತ ಒಂದು ಪ್ರಶ್ನೆಯನ್ನೆಲ್ಲ ಕೊಡಬಾರ್ದು ಅಂತ ಏನೂ ಇಲ್ಲ. ಕೆಲವೊಮ್ಮೆ ನನ್ನಂಥವರು ಪ್ರಶ್ನೆ ಪತ್ರಿಕೆ ಮಾಡಿದರೆ ಕೊಡ್ತಾರೆ ಏನೋ. ಹಾಗಾಗಿ 2-3 ವಾಕ್ಯದ್ದು ನೀವು ಪಠ್ಯಪುಸ್ತಕದಲ್ಲಿರೋ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮತ್ತು ಪಠ್ಯಪುಸ್ತಕವನ್ನು ಎಲ್ಲ ಅಭ್ಯಾಸಗಳನ್ನು ಕಲಿಬೇಕು. ಪಠ್ಯಪುಸ್ತಕವನ್ನು ಕನಿಷ್ಠ 4-5 ಬಾರಿ ಓದಬೇಕು. ಆಗ ನಿಮಗೆ ಎಲ್ಲಿಂದ ಪ್ರಶ್ನೆ ಬಂದ್ರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಟೀಚರ್, ಇನ್ನೊಂದು ಕೃತಿಕಾರ ಪರೀಕ್ಷೆ ಈಗ ಹೆಚ್ಚಾಗಿ ಆದ ಎಕ್ಸಾಮ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇಂದಲೇ ಕೊಟ್ಟಿದ್ದಾರೆ. ನಾವು ಅದನ್ನೇ ಕಲ್ತ್ರೆ ಸಾಕಾ? ಅದನ್ನೇ ಕಲ್ತ್ರೆ ಸಾಲದು, ಆದರೆ ಅದನ್ನು ಕಲಿಲೇಬೇಕು, ಜೊತೆಯಲ್ಲಿ ಉಳಿದದನ್ನು ಕಲಿಬೇಕು. ಅದು ನಿಮಗೆ ಈಗ ಮಾಡೆಲ್ ಕ್ವಶನ್ ಪೇಪರ್ ಇದು ಹೆಚ್ಚು ಬಂದಿದೆ ಅಂತ ನೀವು ಹೇಳಿದರೆ ಅದು ನಿಮಗೊಂದು ಬೆಂಬಲ. ನಾವು ಒಂದು ಮನಸ್ಸಿಗೆ ಶಕ್ತಿ ಕೊಡಲಿಕ್ಕೆ, ಇದನ್ನು ನಾನು ಓದಿದ್ದೇನೆ, ಇದು ಹೆಚ್ಚಿನ ಅಂಶ ಬರ್ಬೋದು ಎನ್ನುವ ಒಂದು ಭಾವನೆ. ಆದರೆ ಅಲ್ಲಿ ಹೋದ ನಂತರ ಅದು ಬಾರದೆ ಬೇರೆ ಯಾವುದೋ ಕೊಟ್ಟಿದ್ರೆ ಆಗ ನಿಮ್ಮ ಮನಸ್ಸಿನ ಒಂದು ಧೈರ್ಯ ಕಡಿಮೆ ಆಗ್ತದೆ ಅಲ್ವಾ? ಅದಕ್ಕಾಗಿ ಧೈರ್ಯಕ್ಕಾಗಿ ನೀವು ಯಾವುದೇ ಕ್ವಶನ್ ಪೇಪರ್ಗಳನ್ನು ಬಂದಂಥ ಕ್ವಶನ್ ಪೇಪರ್ಗಳನ್ನೇ ನಂಬದೆ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಲೇಖಕರ ಕೃತಿಕಾರರ ಪರಿಚಯ ನಾನು ಕಲ್ತಿದ್ದೇನೆ, ನಾನು ಬರೆಯುತ್ತೇನೆ ಎನ್ನುವಂಥ ಒಂದು ಧೈರ್ಯದೊಂದಿಗೆ ಹೋಗಿ. ಕೇವಲ 8+8+6 ಅಷ್ಟೇ ಇರೋದು ನೋಡಿ ಕವಿಕೃತಿ ಪರಿಚಯ. ಒಂದೊಂದು ಕವಿಕೃತಿ ಪರಿಚಯದಲ್ಲಿ 3 ವಾಕ್ಯಗಳೇ ಬೇಕಾದ್ದು. ಇಷ್ಟು ಪಾಯಿಂಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ವಾಕ್ಯ ರೂಪಕ್ಕೆ ತರಲಿಕ್ಕೆ ಬಹಳ ಸುಲಭ. ಹಾಗಾಗಿ ಎಲ್ಲವನ್ನು ಕಲಿಯಿರಿ. ಟೀಚರ್, ಇನ್ನೊಂದು ಇದು 8-10 ವಾಕ್ಯದಲ್ಲಿ ಅಥವಾ ಕ್ವಶನ್ಸ್ ಉಂಟಲ್ಲ, 2 ಬರ್ದಿದ್ರೆ ತಪ್ಪಾಗ್ತದಾ? 2 ಬರೆದ್ರೆ 2 ಬರಿಬಾರದು. ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಸಿಕ್ಕಿದ ಕೂಡಲೇ 1/4 ಗಂಟೆ ನಮಗೆ ಓದಲಿಕ್ಕೆ ಕೊಡ್ತಾರೆ ನೋಡಿ, ಆಗ ಓದಬೇಕು. ಆ ಸೂಚನೆಗಳು ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಅದಾದ ನಂತರ 2 ಪ್ರಶ್ನೆಗೂ ಬರೆದ್ರೆ ಉತ್ತರ ಕೊಡೋದು. ನೀವು ಯಾವುದು ಮೊದಲು ಬರೆದಿರ್ತೀರೋ ಅದನ್ನು ಆಯ್ಕೆ ಮಾಡಿಕೊಳ್ತೇವೆ. ಹಾಗಾಗಿ ನೀವು ಯಾವಾಗಲೂ ಬರೆಯುವಾಗ ಅಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ಬರಿಬೇಕು. ಒಂದು. ಎರಡನೇದಾಗಿ ನೀವು ಮೊದಲು ಬರೆಯೋದನ್ನು ಬಹಳ ಚೆನ್ನಾಗಿ ಬರಿಬೇಕು ಅಂತ. ಒಂದನ್ನೇ ಬರೀರಿ, 2 ಯಾಕೆ ಕನ್ಫ್ಯೂಷನ್? ಅಥವಾ ಅಂತ ಕೊಟ್ಟದ್ದೇ ಅದಕ್ಕೆ ಒಂದೇ ಬರೀಬೇಕು ಅಂತ. 2 ಬರೆದ್ರೆ ಈಗಾಗಲೇ ಮೇಡಮ್ ಉದಾಹರಣೆ ಹೇಳಿದ್ರಲ್ಲ, 2 ಸಲ ನಾವು ಮಾರ್ಕ್ ಎಂಟ್ರಿ ಮಾಡುವಾಗ ಇದ್ಯಾಕಪ್ಪ ಹೀಗೆ ಬರೆದಿದ್ದಾರೆ ಅಂತೇಳಿ ನಿಮಗೆ ಅಂಕ ಕಡಿಮೆ ಆಗೋ ಸಾಧ್ಯತೆಗಳು ಇವೆ. ಒಂದನ್ನೇ ಬರೆಯಿರಿ. ಬರೆಯುವ ಮೊದಲು ಯೋಚನೆ ಮಾಡಬೇಕು, ನನಗೆ ಈ 2ರಲ್ಲಿ ಯಾವುದಕ್ಕೆ ಹೆಚ್ಚು ನನಗೆ ಬರೆಯಬಹುದು, ಯಾವ ಪ್ರಶ್ನೆಯನ್ನು ನಾವು ಹೆಚ್ಚು ವಿವರಿಸಬಹುದು ಅಂತ ತಿಳ್ಕೊಂಡು ಮತ್ತೆ ಬರೆಯಲಿಕ್ಕೆ ಆರಂಭಿಸಬೇಕು. ಚೆನ್ನಾಗಿ ಗೊತ್ತಿರೋ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಮಸ್ತೆ ಟೀಚರ್. ನಮಸ್ತೆ. ಶಶಾಂಕ್ ಅಂತೇಳಿ ವಿಟ್ಲ ಹೈಸ್ಕೂಲಿಂದ. ಹೇಳಿ. ಸರ್, ಈಗ ಸಂದರ್ಭದಲ್ಲಿ ಒಳಗಿನ ಕ್ವಶನ್ಗೆ ಜಾಸ್ತಿ ಒತ್ತು ನೀಡ್ತಿದ್ದಾರೆ ಸರ್, ಅದು ಎಂತ ಅಂತ? ಅದು ಪರೀಕ್ಷಾ ಮಂಡಳಿಯ ನಿರ್ಧಾರಗಳು. ಅಂದರೆ ನೀಲ ನಕಾಶೆಯಲ್ಲಿ ಆ ಥರ ಇಲ್ಲ. ಆದರೆ ಪ್ರಶ್ನೆ ಪತ್ರಿಕೆ ಮಾಡುವವರು ಮಧ್ಯದಿಂದ ಕೊಡಬಾರ್ದಂತೇನಿಲ್ಲ ಅವರಿಗೆ. ಅಂದರೆ ಯಾವುದೇ ನೀವು ಕೊಡಲೇಬಾರ್ದು ಅಂತ ಏನು ಸೂಚನೆ ಇಲ್ಲ. ಅದರಿಂದ ಈಗ 1-2 ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಮಧ್ಯದ್ದು ಕೂಡ ಹಾಕಿದ್ದಾರೆ. ಅದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಪಾಠ ಪುಸ್ತಕವನ್ನು ಕೂಡ ಓದಬೇಕು ಎನ್ನುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಚ್ಚರವಾಗಿರಬೇಕು ಅಂತ. ಕೊಡಬಾರ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಕೊಟ್ಟರೆ ನಾವು ಬರಿಬೇಕಾಗ್ತದೆ. ನಾವು ಅಂಕ ಬೇಕು ಅಂತಂದರೆ ನಾವು ಬರಿಬೇಕಾಗ್ತದೆ. ಅದಕ್ಕಾಗಿ ಪಾಠ ಪುಸ್ತಕವನ್ನು ಓದ್ಕೊಳ್ಬೇಕು. ಇವತ್ತು 3ನೇ ಸಲ ಇದರ ಬಗ್ಗೆ ಹೇಳ್ತಾ ಇದ್ದೇವೆ. ನಾವೀಗ ಪರೀಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ರೂ ಕೂಡ ನಮ್ಮ ಉದ್ದೇಶ ಪ್ರಥಮ ಭಾಷೆ ಕನ್ನಡ ಅಂದರೆ ನಮ್ಮ ಭಾಷಾ ಬೆಳವಣಿಗೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಭಾಷಾ ಬೆಳವಣಿಗೆ ಆಗಬೇಕು ಅಂತ. ಹಾಗಾಗಿ ಭಾಷಾ ಬೆಳವಣಿಗೆ ನಾವು ಕೊನೆಯ ಹಂತದಲ್ಲಿ ಏನು ಮಾಡ್ತೇವೆ ಅಂದರೆ ಕೇವಲ ಪ್ರಶ್ನೆ ಓದ್ತೇವೆ, ಉತ್ತರ ಓದ್ತೇವೆ, ಪ್ರಶ್ನೆ ಓದ್ತೇವೆ, ಉತ್ತರ ಓದ್ತೇವೆ. ನಿಜವಾಗಿ ಹೇಗೆ ಅಂದರೆ ಇಡೀ ಪಠ್ಯವನ್ನು ಓದಿ ಆ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಹುಡುಕಿಕೊಳ್ಬೇಕು. ರೆಡಿಮೇಡ್ ಉತ್ತರವನ್ನು ನಾವೀಗ ಹೆಚ್ಚು ಓದ್ತಾ ಇದ್ದೇವೆ. ಭಾಷಾ ಬೆಳವಣಿಗೆ ಆಗುವ ಕಾರಣ ಇಡೀ ಪಠ್ಯದಿಂದ ಕೊಡಬಾರ್ದು ಅಂತೇನಿಲ್ಲ. ಯಾವ ಪಠ್ಯದ ಒಳಗಿನಿಂದ ಬೇಕಾದರೂ ವಾಕ್ಯಗಳನ್ನು ಕೊಡ್ಬೋದು. ಓಕೆ, ಧನ್ಯವಾದಗಳು ಶಶಾಂಕ್. ಈಗ ಮುಂದಿನ ಕರೆ ಹೋಗೋಣ. ಹಲೋ. ಹಲೋ, ಇದು ಕಂಠಪಾಠಕ್ಕೆ ಪದ್ಯ ಯಾವುದು? ಮೊದಲು ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ಹೇಳಿ. ಶ್ರಾವಣಿ. ಓಕೆ, ಎಲ್ಲಿಂದ? ಮಂಗಳೂರು. ಕೇಳಿ, ಪ್ರಶ್ನೆ ಕೇಳಿ. ಕಂಠಪಾಠ ಯಾವುದು ಪದ್ಯ ಓದಬೇಕು? 8 ಕೂಡ. ಯಾಕಂದರೆ ಪಾಠ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಕಂಠಪಾಠಕ್ಕೆ ಅಂತ ಕೊಟ್ಟಿದ್ದಾರೆ 8 ಪದ್ಯವನ್ನು ಕೂಡ. ಅದರಿಂದ ಎಲ್ಲವೂ ಇದೆ ಅಂತಲೇ ಅರ್ಥ. ಆದರೆ ನಾವು ಇಷ್ಟು ಹೇಳ್ಬೋದು, 1ನೇ ಪದ್ಯ, 2ನೇ ಪದ್ಯ ಹೆಚ್ಚಿನ ಅಂಶ ಬರುವಂಥ ಪದ್ಯ. ಹಾಗಂತ ಅದುವೇ ಬರ್ತದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲಮ್ಮ. 8 ಕೂಡ ಇಂಪಾರ್ಟೆಂಟೇ. ಆದರೆ 8 ಪದ್ಯಗಳನ್ನು ಕಲೀಲಿಕ್ಕೆ ಕಷ್ಟ ಆಗ್ತದಾ? 8 ಚರಣ ಇರೋದು 8ರಲ್ಲಿ. ಒಂದು ಸುಲಭ ಉಪಾಯ ಹೇಳ್ಬೋದು. ಏನಂತೇಳಿದರೆ
ಎಲ್ಲ ಪಠ್ಯಭಾಗದ ಎಲ್ಲ ಪದ್ಯ ಭಾಗದಲ್ಲಿ ಕೂಡ ಎರಡೆರಡು ಚರಣಗಳನ್ನು ಕೊಟ್ಟಿರ್ತಾರೆ. ಅದೇ ಆ 2 ಚರಣಗಳಲ್ಲಿ ನೀವು ಎಲ್ಲ ಗದ್ಯ ಭಾಗದ ಮೊದಲನೆಯ ಚರಣಗಳನ್ನು ಕಲ್ತುಕೊಂಡು ಹೋದರೂ ಸಾಕು 8 ನೋಡಿ. ಅಲ್ಲಿ ಅಥವಾ ಅಂತ ಇರ್ತದೆ ಅಲ್ವಾ, ಆ ಮೊದಲನೇ ಚರಣ ಇದು ನಿಮಗೆ ಸುಲಭೀಕರಿಸಿ ಹೇಳಿದಷ್ಟೇ. ಆ್ಯಕ್ಚುಲಿ ನೀವು ಎರಡನ್ನೂ ಕಲಿಬೇಕು. ಎರಡರಲ್ಲಿ ನಿಮಗೆ ಯಾವುದು ಸುಲಭ ಅದನ್ನು ಸ್ಪಷ್ಟವಾಗಿ ಬರೆದು ಕಲ್ತುಕೊಂಡು ಒಂದು ಪದ್ಯದಿಂದ ಒಂದು ಚರಣ ಅಂತೂ ಬಾಯಿಪಾಠಕ್ಕಿರೋದನ್ನು ಕಲಿಲೇಬೇಕು. ಇದು ಸ್ವಲ್ಪ ನಿಮಗೆ ಸುಲಭೀಕರಿಸಿ ಹೇಳಿದ್ದಷ್ಟೇ. ಏನಮ್ಮ? ವೀರಲವ ಕಂಠಪಾಠ ಮಾಡ್ಬೇಕಾ? ಕೇಳ್ಬೋದು, ಕೇಳಬಾರ್ದಂತೇನಿಲ್ವಲ್ಲ. ಯಾಕಂದರೆ ನಿಮ್ಮ ತಲೆಯಲ್ಲೀಗ ಅದು ಹೆಚ್ಚಿನ ಅಂಶ ಸಾರಾಂಶಕ್ಕೆ ಕೊಡ್ತಾ ಇದ್ದಾರೆ, ಕಂಠಪಾಠಕ್ಕೆ ಕೊಡಲಿಕ್ಕಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಪಬ್ಲಿಕ್ ಅಂತ ಹೇಳಿದರೆ ಅದು ಆ ಹೊತ್ತಿಗೆ ತಿಳ್ಕೊಳ್ಳುವಂಥ ಪ್ರಶ್ನೆ ಪತ್ರಿಕೆ ಅಲ್ವಾ. ಅದರಿಂದ ಒಂದು ವೇಳೆ ಅದರಿಂದ ಕಂಠಪಾಠಕ್ಕೆ ಕೊಟ್ಟು ಇನ್ನು ಯಾವುದೋ ಪಾಠದಿಂದ ಸಾರಾಂಶ ಕೊಟ್ಟರೆ ಆಯಿತಾ? ಓಕೆ, ಧನ್ಯವಾದಗಳು. ಈಗ ಕಂಠಪಾಠದ ಬಗ್ಗೆ ಅವ್ರ ಪ್ರಶ್ನೆನೇ ಕೇಳಿದರು. ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕಂಠಪಾಠವನ್ನು ಮಾಡಲಿಕ್ಕೆ ಏನಾದರೂ ಟ್ರಿಕ್ಸ್ಗಳಿದೆಯಾ? ನೆನಪಿಟ್ಟುಕೊಳ್ಳಿಕ್ಕೆ ಏನಾದರೂ ಅವರು ಪ್ರಯತ್ನಿಸ್ಬೋದಾ? ಹೇಗೆ ಕಂಠಪಾಠ ಅಂದರೆ ಅವರು ಹೇಳ್ತಾ ಇರಬೇಕು ಅಂತ ಅಷ್ಟೇ. ಈಗ ಒಂದು ಪದ್ಯ ಸಾಮಾನ್ಯವಾಗಿ ನಾವು ಸ್ವಲ್ಪ ರಾಗವಾಗಿ ಹೇಳಿಕೊಡ್ತೇವೆ. ಕಂಠಪಾಠಕ್ಕೆ ಅಥವಾ ಪದ್ಯ ಭಾಗವನ್ನು ಸಾಮಾನ್ಯವಾಗಿ ನಮಗೆ ತಿಳಿದ ರಾಗದಲ್ಲಿ ಹೇಳಿಕೊಟ್ಟಾಗ, ಈ ಪದ್ಯ ಅಂತ ಹೇಳಿದರೆ ಮಕ್ಕಳಿಗೆ ಇಷ್ಟ ಆಗ್ತದೆ. ಸ್ವಲ್ಪ ರಾಗ ಹಾಕಿ ಕೊಟ್ಟಾಗ ಅವರು ಮನೆಗೆ ಹೋಗುವಾಗ, ದಾರಿಯಲ್ಲಿ ಹೋಗುವಾಗ, ಮನೇಲಿ ಕೆಲಸ ಮಾಡುವಾಗ ಆ ಪದ್ಯಗಳನ್ನು ಹೇಳ್ತಾ ಇನ್ನು ಕೆಲವು ವಿದ್ಯಾರ್ಥಿಗಳು ಅವರಿಗೆ ಈಗ ಫಿಲ್ಮ್ ಸಾಂಗ್ ಎಲ್ಲ ಪಕ್ಕ ಬಾಯ್ಪಾಠ ಬರ್ತದೆ, ಆ ಟ್ಯೂನನ್ನು ಹಾಕಿ ಕಲಿಯುವವರು ಇದ್ದಾರೆ. ಹೇಗಾದರೂ ಪರವಾಗಿಲ್ಲ, ಅವರು ಕಲೀಲಿ. ಸಿನಿಮಾದ ರಾಗಗಳನ್ನೆಲ್ಲ ಹಾಕಿಕೊಂಡು ವಿದ್ಯಾರ್ಥಿಗಳು ಕಲಿತಾರೆ, ಅದು ಪಕ್ಕ ಬರ್ತದೆ. ಮತ್ತೆ 1-2 ಸಲ ಬರೆದು ಕಲಿತರೆ ಕಂಠಪಾಠ ಸುಲಭ ಆಗುತ್ತೆ. ಮತ್ತೆ ಕೆಲವು ರಾಗಗಳು ಎಲ್ಲರಿಗೂ ಎಲ್ಲ ರಾಗ ಬರೋದಿಲ್ಲ, ಅವರದೇ ಆದಂತಹ ರಾಗ ಇರ್ತದೆ. ಅದರಲ್ಲಿಯೇ ಎರಡೆರಡೇ ಗೆರೆಗಳನ್ನು ಕಲಿತಾ ಹೋಗ್ಬೇಕು ಸರ್. ಅವರು 4 ಗೆರೆಯನ್ನು ಒಟ್ಟಿಗೆ ಕಲಿತು ನಂಗೆ ಬರುವುದಿಲ್ಲ ಅಂತ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ಎರಡೆರಡೇ ಸಾಲುಗಳನ್ನು ಕಲಿತಾ ಹೋದ್ರೆ ಚೈನ್ ಸಿಸ್ಟಮ್, 1 ಲೈನ್ ಕಲಿಯೋದು, 2ನೇ ಲೈನ್ ಕಲಿಯೋದು, ಪುನಃ 1ನೇ ಲೈನು, 2ನೇ ಲೈನು, 3ನೇ ಲೈನು, ಹಾಗೆಯೇ ಕಲಿತಾ ಹೋದ್ರೆ ಬಹಳ ಸುಲಭ ಆಗ್ತದೆ. ಅವರದೇ ಆದ ರಾಗದಲ್ಲೂ ಕಲಿಬಹುದು. ಬಟ್ ಆಗಾಗ ಅದನ್ನು ಪುನರುಚ್ಚರಿಸ್ತಾ ಇರಬೇಕು. ಬರ್ದು ಕಲಿಬೇಕಾದದ್ದು ಮುಖ್ಯ. ಯಾಕಂದ್ರೆ ಕೆಲವರು ಚಂದ ಹೇಳ್ತಾರೆ ಬಾಯಲ್ಲಿ, ಅಕ್ಷರ ಬರವಣಿಗೆಯಲ್ಲಿ ಹೋಗ್ತಾರೆ, ಬರೆಯೋದು ಕಲೀಲೇಬೇಕು ಅವರು. ಸರಿ, ಮುಂದೆ ಮತ್ತೊಂದು ಪ್ರಶ್ನೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ತೃಪ್ತಿ ಅಂತ ಹೇಳಿ. ಎಲ್ಲಿಂದ? ಕೇಳಿ ಸರ್, ಅದು ಕೃತಿಕಾರರ ಪರಿಚಯದಲ್ಲಿ ಕೃತಿಗಳು 3 ಸಾಕು ಅಥವಾ ಫುಲ್ ಬರಿಬೇಕಾ? ಕೃತಿಗಳು ಅಲ್ಲಿ ಎಷ್ಟು ಉಂಟು ಅಷ್ಟು ಬರೆದ್ರೆ ಉತ್ತಮ. ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ಮೌಲ್ಯಮಾಪಕರಿಗೆ 3 ಬರೆದ್ರೂ ಸಾಕಾಗ್ತದೆ. ಕೆಲವು ಮೌಲ್ಯಮಾಪಕರಿಗೆ ಅಷ್ಟು ಇತ್ತಲ್ವಾ, ಪ್ರಿಂಟ್ ಇತ್ತಲ್ಲ ಅಷ್ಟು. ಈಗ ಕೆಲವು 4-5 ಕೃತಿಗಳಿದ್ದಾಗ ಬರೆಬಹುದಿತ್ತಲ್ಲ ಅಂತ ಎಣಿಸ್ಕೊಂಡು, ಅದು ಆ ಸಂದರ್ಭದಲ್ಲಿ ಮೌಲ್ಯಮಾಪಕರನ್ನು ಅವಲಂಬಿಸಿರ್ತದೆ. ಕೆಲವರು 3 ಸಾಕು ಅಂತ ಹೇಳ್ತಾರೆ. ಯಾಕಂದರೆ ಪರೀಕ್ಷಾ ಮಂಡಳಿಯಿಂದ 3 ಬರೆದರೆ ಸಾಕು ಎನ್ನುವ ನಿಯಮ ಇಲ್ಲ. ಇದಕ್ಕೆ ನೀವೇನು ಮಾಡಬೇಕಂದ್ರೆ 4 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರಲ್ವ ಮಂಡಳಿಯಿಂದ, ಮಾದರಿ ಪ್ರಶ್ನೆ ಪತ್ರಿಕೆ 4 ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 1 ಕೊಟ್ಟಿದ್ದಾರೆ. ಇದನ್ನು ನೀವು ಗಮನಿಸಬೇಕು. ಅಲ್ಲಿ ಅವರ ಉತ್ತರ ಸೂಚಿಯಲ್ಲಿ ಎಷ್ಟು ಕೃತಿಗಳನ್ನು ಹಾಕಿದ್ದಾರೆ ಅಂತ ನೀವು ಒಂದು ಅಂದಾಜು ಮಾಡಿಕೊಳ್ಬೋದು. ಕಡಿಮೆ ಅಂದರೆ 2 ಕೃತಿ 2 ಪ್ರಶಸ್ತಿಗಳನ್ನಾದರೂ ಬರೀಲೇಬೇಕಾಗ್ತದೆ. ನೀವು 2 ಕೃತಿ 2 ಪ್ರಶಸ್ತಿಗಳನ್ನು ಬರೀಲೇಬೇಕು, ಅದಕ್ಕಿಂತ ಕಡಿಮೆ ಬರೀಬಾರ್ದು. ಮತ್ತು ಈಗ ಈ 4 ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಕಳೆದ ವರ್ಷ ಮತ್ತು ಅದರ ಹಿಂದಿನ ಈ 6 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಅದರ ಉತ್ತರ ಸೂಚಿ ನಿಮಗೆ ಉತ್ತರವನ್ನು ಕೊಡುತ್ತದೆ. ಈ ಸಲ ಬಿಡುಗಡೆಯಾದ 4 ಮಾದರಿ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಿದರೆ 80 ಮಾರ್ಕ್ ಅಂಕ ಖಂಡಿತ ಬರ್ತದೆ. ಆ 4 ಮಾದರಿ ಪತ್ರಿಕೆಗಳನ್ನು ನೀವು ಕಲಿತುಕೊಂಡ್ರೆ 80 ಅನ್ನು ಮೀರಿ ನೀವು ಖಂಡಿತ ತೆಗಿಬಹುದು. ಈ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಇಡೀ ಪಠ್ಯದ ಸುಮಾರು 50% ಪ್ರಶ್ನೆಗಳು ಅದರಲ್ಲಿವೆ. ಗಮನಿಸ್ತಾ ಇದೆಯಮ್ಮ? ಇಡೀ ಪ್ರಶ್ನೆ ಪತ್ರಿಕೆ 4 ಪ್ರಶ್ನೆ ಪತ್ರಿಕೆಯಲ್ಲಿರೋ ಎಲ್ಲ ಪ್ರಶ್ನೆಗಳನ್ನು ನೋಡಿದರೆ ನಮ್ಮ ಇಡೀ ಪಠ್ಯದ 50% ಪ್ರಶ್ನೆಗಳು ಅದರಲ್ಲಿ ಇದೆ. ಏನಮ್ಮ? ಗಾದೆ ಮಾತುಗಳು ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ಲ, ಅದೇ ಬರ್ಬೋದು, ಹೆಚ್ಚಿನ ಅಂಶ ಅದೇ ಬರ್ಬೋದು. ನೋಡಿ, ಗಾದೆ ಮಾತಿನಲ್ಲಿ ಪೀಠಿಕೆ ಒಂದು 5-6 ಸಾಲ ಪೀಠಿಕೆ ಈಗಾಗಲೇ 100% ಗಾದೆ ಮಾತು ಪ್ರಶ್ನೆ ಬರ್ತದೆ. ಅದಕ್ಕೆ ಎಲ್ಲ ಗಾದೆಗಳಿಗೂ ಒಂದೇ ಪೀಠಿಕೆ ಆಗ್ತದೆ. ಉದಾಹರಣೆಗೆ ಒಂದು ಉದಾಹರಣೆಗಳು, ಗಾದೆ ಎಂಬುದು ಸಂಸ್ಕೃತದ ಗಾಥಾ ಎಂಬ ಧಾತುವಿನಿಂದ ಬಂದಿದೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆ ಜೀವನಕ್ಕೆ ಹಿಡಿದ ಕೈಗನ್ನಡಿ. ಇದೆಲ್ಲ ಸಾಮಾನ್ಯ ವಾಕ್ಯಗಳು. ಇದು 6 ಸಾಲು ಬರೆದರೆ ಅಲ್ಲಿ 1.5 ಮಾರ್ಕಿನ ಕೆಲಸ ಆಯಿತು. ಇನ್ನು ನೀನು ಆಯ್ಕೆ ಮಾಡಿಕೊಂಡ ಒಂದು ಗಾದೆ ಮಾತು.
ಒಂದಷ್ಟು ಸಾವಿರಾರು ಗಾದೆ ಮಾತುಗಳಲ್ಲಿ ಈ ಗಾದೆ ಕೂಡ ಒಂದು. ಯಾಕಂದರೆ ನಿಮಗೆ ಅಲ್ಲಿ ಆಯ್ಕೆ ಇರ್ತದೆ, ಒಂದೆರಡು ಗಾದೆ ಕೊಟ್ಟಿರ್ತಾರೆ. ಮತ್ತು ಆ ಗಾದೆಯ ಬಗ್ಗೆ ಯಾವುದೇ ಒಂದು ಗಾದೆಯನ್ನು ಸಣ್ಣ ಕಥೆಯ ಮೂಲಕ ಅಥವಾ ಒಂದು ಸಣ್ಣ ಘಟನೆಯ ಮೂಲಕ ಬರೆದರೆ ನಿಮಗೆ ಖಂಡಿತವಾಗಿ 3ಕ್ಕೆ 3 ಮಾರ್ಕ್ ಸಿಗ್ತದೆ. ಈಗ ನಿದರ್ಶನ ಅಂತ ಹೇಳ್ತಾರೆ. ನಾವೊಂದು ಉದಾಹರಣೆಯನ್ನು ಕೊಟ್ಟರೆ ಅದಕ್ಕೆ ನಿದರ್ಶನ ಅಂತ ಹೇಳ್ತಾರೆ. ಆ ನಿದರ್ಶನಕ್ಕೆ 1 ಅಂಕ ಇದೆ, ಗಾದೆಯನ್ನು ವಿಸ್ತರಿಸೋದಕ್ಕೆ 1 ಅಂಕ ಇದೆ, ಗಾದೆಯ ಪೀಠಿಕೆಗೆ 1 ಅಂಕ ಇದೆ. ಪಠ್ಯಪುಸ್ತಕದಲ್ಲಿರುವ ಎಲ್ಲ ಗಾದೆಗಳನ್ನು ಕಲ್ತುಕೊಂಡ್ರೆ ಬಹಳ ಸುಲಭ ಆಗ್ತದೆ. ಹೌದು. ಓಕೆ, ಧನ್ಯವಾದಗಳು ತೃಪ್ತಿ. ಈಗ ಮುಂದಿನ ಕರೆ ಹೋಗೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು ಕಟೀಲಿನಿಂದ ರೇಣುಕಾ ಅಂತ, ಪೇರೆಂಟ್ ಸರ್. ಕೇಳಿ. ಇದು ಸರ್ ಜ್ಞಾನ ಸಿಂಚನ ಕಾರ್ಯಕ್ರಮ ಅಂತ ಪ್ರಸಾರ ಆಗ್ತದೆ ಅಂತ ನಿನ್ನೆ ಹೇಳಿದ್ರು, ಅದು ಯಾವಾಗ ಆಗ್ತದೆ ಸರ್? ಏನಾದರೂ ಮಾಹಿತಿ ಇದ್ರೆ. ಇವತ್ತು ಕನ್ನಡ ಭಾಷೆಯ ಬಗ್ಗೆ ಇರುವಂತಹದ್ದು, ಅದರ ಬಗ್ಗೆ ಬಹುಶಃ ಬೇರೆ ಕಡೆ ಮಾಹಿತಿ ಸಿಗಬಹುದು ಮೇಡಮ್. ಅಂದ್ರೆ ಎಲ್ಲ ಸಬ್ಜೆಕ್ಟಿಗೂ ಉಂಟಂತ ನಿನ್ನೆ ಹೇಳಿದ್ರು. ಅದ್ರ ಬಗ್ಗೆ ಬಹುಶಃ ಮುಂದಿನ ಸಂಚಿಕೆಗಳಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ತಮಗೆ. ಧನ್ಯವಾದಗಳು ಮೇಡಮ್. ಇವಾಗ ಈ ಕನ್ನಡ ಭಾಷೆ ಅಂತ ಹೇಳಿದಾಗ ಮುಂಚೆ ಏನಿತ್ತು ಅಂತ ಹೇಳಿದಾಗ ಭಾಷೆಯಲ್ಲಿ 100ಕ್ಕೆ 100 ತೆಗೆಯುವಂಥದ್ದು ಸ್ವಲ್ಪ ಸವಾಲಿನ ಕೆಲಸ ಅಂತ ಇತ್ತು. ಆದರೆ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಅದನ್ನು ಸಾಧಿಸ್ತಾ ಇದ್ದಾರೆ. ಈಗ 100ಕ್ಕೆ 100 ಅಂಕಗಳನ್ನು ತೆಗಿಬೇಕು ಅಂತ ಹೇಳಿದರೆ ಆ ವಿದ್ಯಾರ್ಥಿಯ ತಯಾರಿ ಹೇಗಿರಬೇಕು, ಪರೀಕ್ಷೆ ಬರೆಯುವಾಗ ಅವನು ಹೇಗೆ ಬರೀಬೇಕು? ಈಗ 100ಕ್ಕೆ 100 ಅಂಕ ತೆಗೆಯುವ ವಿದ್ಯಾರ್ಥಿಯ ಲಕ್ಷಣ ನಮಗೆ 8ನೆಯಲ್ಲೇ ಗೊತ್ತಾಗ್ತದೆ. 8ನೆಯಲ್ಲೇ ಗೊತ್ತಾಗ್ತದೆ ಅವರ ಒಂದು ಅಕ್ಷರ ಮತ್ತು ಅವರು ಬರೆಯುವ ರೀತಿ. ಆಗಲೇ ನಾವು ಅವರನ್ನು ತಯಾರು ಮಾಡಲಿಕ್ಕೆ ಶುರು ಮಾಡ್ತೇವೆ. ಅಂದರೆ ಕ್ಲಿಷ್ಟಕರವಾದದ್ದನ್ನು ಕೂಡ ಅವರು ಬರೆದಿದ್ದಾರೆ ಅಂತ ಹೇಳಿದರೆ ಅವರಿಗೆ ಆ ಒಂದು ಸಾಧ್ಯತೆ ಇದೆ. ಅಂಕ ಹೋಗುವುದು ಎಲ್ಲಿ ಹೆಚ್ಚಿನ ಅಂಶ? ವ್ಯಾಕರಣದಲ್ಲಿ. ವ್ಯಾಕರಣವನ್ನು ಪರಿಪಕ್ವವಾಗಿ ಅವರು ಕಲಿತುಕೊಂಡ್ರೆ, ಸರಿಯಾಗಿ ತಿಳಿದುಕೊಂಡ್ರೆ, ಈಗ ಒಂದು ಇಂಥದೇ ಪದ ಬಂದಾಗ ಇದು ಇಂಥದೇ ಸಂಧಿ, ಈ ವಾಕ್ಯ ಇಂಥದೇ ಅಲಂಕಾರ, ಮತ್ತು ಒಂದು ಇಂಥ ಗಾದೆ ಮಾತು ಕೊಟ್ಟರೆ ನಾನು ಅದಕ್ಕೆ ಇಷ್ಟೊಂದು 10 ವಾಕ್ಯ ನಾನು ಬರೆಯಬಲ್ಲೆ, ಒಂದು ಪ್ರಬಂಧವನ್ನು ನಾನು ಈ ಥರ ವಿಸ್ತರಿಸಬಲ್ಲೆ ಅಂತ ಒಂದು ಆತ್ಮವಿಶ್ವಾಸದ ವಿದ್ಯಾರ್ಥಿಗಳು ಇರ್ತಾರೆ. ಇದನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ? ಯಾರು? ರಿಜಾ ಫಾತಿಮಾ. ಕೇಳಿ, ಪ್ರಶ್ನೆ ಕೇಳಿ. ವಿಟ್ಲ ಶಾಲೆಯಿಂದ ಕೇಳಿ. ಅದು ಇದು ಕೃತಿಕಾರರ ಪರಿಚಯ ಮರ್ತು ಹೋದ್ರೆ ನೆನಪಿಸಿಕೊಳ್ಬೇಕು. ಕೃತಿ ಎಲ್ಲ ಮರ್ತು ಹೋದ್ರೆ ನೆನಪಿಸಿಕೊಳ್ಬೇಕು. ಈಗ ನೋಡು ಕೃತಿಕಾರರ ಪರಿಚಯಕ್ಕೆ ನಾನೊಂದು ಕ್ಲೂ ಕೊಡ್ತೇನೆ. ಉದಾಹರಣೆಗೆ ಒಂದು ಕುಮಾರವ್ಯಾಸ ಒಂದು ಕೌರವೇಂದ್ರನ ಕೊಂದೆ ನೀನುಂಟು. ಅದಕ್ಕೀಗ 4 ಕೆ 4K ಅಲ್ಲಿ ನೆನ್ಪಿಟ್ಕೊಳ್ಬೇಕಾದ್ರೆ ನೀವು 4K. ಕೌರವೇಂದ್ರನ ಕೊಂದೆ ನೀನು ಪದ್ಯ ಕೆ ಇಂದ ಆರಂಭ ಆಗಿದೆ, ಬರ್ದವ ಕುಮಾರವ್ಯಾಸ ಕೆ ಇಂದ ಆರಂಭ ಆಗಿದೆ. ಅಲ್ಲಿ ಬರುವ 2 ಪಾತ್ರಗಳು ಕೃಷ್ಣ ಮತ್ತು ಕರ್ಣ, ಕೆ. ಅದರಿಂದ ಈ 4 ಕೆಗಳು ಇಂಪಾರ್ಟೆಂಟ್. 4K ಅಂದರೆ ಅದು, ಯಾಕಂದರೆ 10ನೇ ಪಾಠ ಪುಸ್ತಕದಲ್ಲಿ ಮಹಾಭಾರತದಿಂದಲೇ ಆಯ್ಕೆ ಮಾಡಿದ 3 ಪದ್ಯಗಳಿದೆ. ಅದು ಭಾಳಷ್ಟು ನಿಮಗೆ ಒಂದು ಗೊಂದಲಕ್ಕೆ ಗುರಿ ಮಾಡ್ತದೆ. ಕೆಲವು ನೀವು ಏನು ಬರ್ತೀರಂದರೆ ವೀರಲವ ಪದ್ಯದ ಪಾತ್ರವನ್ನು ಈಚೆಗೆ ತರ್ತೀರಿ, ಇನ್ನು ಛಲಮನೆ ಮೆರವೆ. ಈಗ ಛಲಮನೆ ಮೆರವೆ ಅಂತ ಒಂದು ಪದ್ಯ, ರನ್ನ ಛಲದಿಂದ ಮೆರೆದ. ಇಲ್ಲಿ ರನ್ನ ಮತ್ತು ಛಲವನ್ನು ಒಟ್ಟಿಗೆ ತಗೊಳ್ಬೇಕು, ಆಗ ನಿಮಗೆ ನೆನಪಾಗ್ತದೆ. ಮತ್ತು ಬೀಡಿ, ಇಲ್ಲಿ ನಾನೊಂದು ಬೇರೆ ಒಂದು ಶಾಲೆ ವಿದ್ಯಾರ್ಥಿ ಬಾಯ್ಪಾಠ ಮಾಡೋದು ನೋಡಿದೆ. ರನ್ನ ಛಲದಿಂದ ಬೀಡಿ ಎಳೆದ ಅಂತ. ನಾನು ಏನಪ್ಪ ಇದು ರನ್ನ ಛಲದಿಂದ, ಇದು ನಾವು ಹೇಳಬಾರ್ದಿಲ್ಲಿ, ಬೀಡಿ ಎಳೆದ ಏನು ಅಂತ ಕೇಳಿದಕ್ಕೆ ಅವ ಹೇಳಿದ, ರನ್ನ ಬರೆದದ್ದು ಛಲವನೇ ಮೆರವೆಂಬಂಥ ಪಾಠ, ಮತ್ತು ಅದರಲ್ಲಿರೋದು 2 ಪಾತ್ರಗಳು ಭೀಷ್ಮ ಮತ್ತು ದುರ್ಯೋಧನ. ನೆನಪಿಟ್ಕೊಳ್ಳಿಕ್ಕೆ ಅವನು ಮಾಡಿಕೊಂಡು ಕ್ಲೂ ಇದು. ರನ್ನ ಛಲದಿಂದ ಬೀಡಿ ಎಳೆದ ಅಂತ ಹೇಳಿಕೊಂಡು ಆ ಬಂದ ಪಾಠದಲ್ಲಿ ಬಂದ ಪಾತ್ರಗಳನ್ನೆಲ್ಲವನ್ನು ಅವ ನೆನಪಿಸ್ಕೊಳ್ತಾನೆ. ಅಂದರೆ ಛಲಮನೆ ಮೆರವೆಂ ಬರೆದವ ರನ್ನ, ಅಲ್ಲಿ ಬರುವ 2 ಪಾತ್ರಗಳು ಭೀಷ್ಮ ಮತ್ತು ದುರ್ಯೋಧನ ಅಂತ. ಹಾಗೆ ಈ 4 ಕೆಗಳು ಕರ್ಣ ಮತ್ತು ಕೃಷ್ಣ. ಈ ಕರ್ಣ ಮತ್ತು ಕೃಷ್ಣನನ್ನು ಛಲಮನೆ ಮೆರವೆಂಗೆ ತರಬಾರ್ದು ನೀವು. ಇದೆಲ್ಲ ಒಂದು ಸಣ್ಣ ಪುಟ್ಟ ಕ್ಲೂಗಳು. ಹಾಗೆಯೇ ವೀರಲವ ಬರ್ದದ್ದು ಲಕ್ಷ್ಮೀಶ, ಲವ ಮುಖ್ಯ ಪಾತ್ರಧಾರಿ, ಏಕೈಕ ಪಾತ್ರಧಾರಿ, ಬರ್ದವ ಲಕ್ಷ್ಮೀಶ, ಲಕ್ಷ್ಮೀಶ ಲಾಲ. ಹೀಗೆಲ್ಲ ಒಂದು ಸಣ್ಣ ಕ್ಲೂಗಳ ಮೂಲಕ ಈ ಲೇಖಕರ ಪರಿಚಯವನ್ನು ನೀವು ನೆನಪಿಟ್ಕೊಳ್ಬಹುದು. ಹಾಗೆ ಬೇರೆ ಗದ್ಯ ಪಾಠದಲ್ಲಿ ಕೂಡ ಅಲಂಕಾರ ಬರಬಹುದು. ಯಾವುದು? ಉತ್ತೇಜ ಅಲಂಕಾರ ಯಾವುದಮ್ಮ?
ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಹೌದು, ಹೇಳಲಿಕ್ಕಾಗೋದಿಲ್ಲ. ಅದು ಆಯಾಯ ವಿದ್ಯಾರ್ಥಿಯ ಲಕ್ಕಿಯ ಮೇಲೆ ಇರ್ತದೆ. ಒಂದು ವರ್ಷ ರೂಪಕವೂ ಕೊಡಲಿಲ್ಲ, ಉಪಮಾವೂ ಕೊಡಲಿಲ್ಲ. ಸಾಮಾನ್ಯವಾಗಿ ಉಪಮಾ ರೂಪಕ ಕೊಡ್ತಾರೆ ಅಂತ ನಾವು ಹೇಳ್ತೇವೆ, ಆದರೆ ಶ್ಲೇಷ ಅಲಂಕಾರ ಕೊಟ್ಟಿದ್ದಾರೆ. ಈಗ ಮೊನ್ನೆ ನೋಡಿ ಅರ್ಥಾಂತರನ್ಯಾಸ ಅಲಂಕಾರ ಕೊಟ್ಟಿದ್ದಾರೆ. ಬರಬಹುದಾ ಅಂತ ಕೇಳಿದರೆ ಬರಬಹುದು ಅಂತಲೇ ನಾವು ಹೇಳೋದು, ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಧನ್ಯವಾದಗಳು ರಿಜಾ. ಈಗ ಮುಂದಿನ ಕರೆ ಹೋಗೋಣ. ಕಾರ್ಯಕ್ರಮದ ಬಹುಶಃ ಕರೆ ಕಡೆ ಅನ್ಸುತ್ತೆ. ಹಲೋ 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 ಸರ್, ನಮಸ್ತೆ. ಪೂರಕ ಪಾಠದಿಂದ ಡೈರೆಕ್ಟ್ ಕ್ವಶನ್ಸ್ ಬರ್ಬೋದಾ ಸರ್? ರೀಡರ್ ಬುಕ್ ಇಂದ ಬರ್ಬೋದಾ? ಸಾಧಾರಣವಾಗಿ ಡೈರೆಕ್ಟ್ ಕ್ವಶನ್ನೇ ಕೇಳ್ತಾರೆ ಅಮ್ಮ. ಬಹಳ ಅಪರೂಪಕ್ಕೆ ಒಂದು ಪ್ರಶ್ನೆಯನ್ನು ಮಧ್ಯದಿಂದ ಕೇಳುವ ಸಾಧ್ಯತೆಗಳಿರ್ತವೆ. ಸಾಮಾನ್ಯವಾಗಿ ನೇರ ಪ್ರಶ್ನೆಯೇ ಬರೋದು ಅಲ್ಲಿ. ಮತ್ತೆ ಪಠ್ಯಪೋಷಕ ಅಧ್ಯಯನದ ಎಲ್ಲ ಪಾಠಗಳದ್ದು ಪ್ರಶ್ನೋತ್ತರ ಬಾಯಿಪಾಠ ಮಾಡಿಡಲೇಬೇಕು ನೀವು. ಯಾಕಂದರೆ ಅಲ್ಲಿ ಲೇಖಕರ ಪರಿಚಯ ಕೊಡೋದಿಲ್ಲ, ಅಲ್ಲಿ ಸಂದರ್ಭ ಇಲ್ಲ, ಅಲ್ಲಿ ಗ್ರಾಮರ್ ಇಲ್ಲ, ಅಲ್ಲಿ ಅವಕಾಶ ಒಂದೇ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಅವಕಾಶ. ಮತ್ತು ಆ ಪ್ರತಿ ಪಾಠದಿಂದ ಕೊಡ್ತಾರೆ. ಅದರಿಂದ ನೀವು ಮೊದಲು ಪಠ್ಯಪೋಷಕ ಅಧ್ಯಯನದ 1 ವಾಕ್ಯದ 2 ವಾಕ್ಯದ ಬಾಯಿಪಾಠ ಮಾಡ್ಕೊಂಡಿರಲೇಬೇಕು. ಅದರಿಂದ ಖಂಡಿತವಾಗಿ ಪ್ರಶ್ನೆಗಳು ಬರ್ತದೆ. ಓಕೆ, ಧನ್ಯವಾದಗಳು. ಈಗ ಕಡೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಕಡೆಯ ಒಂದು ಸಮಯದಲ್ಲಿ ದಿನಗಳು ಕಡಿಮೆ ಇದೆ, ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇನ್ನು ಕೆಲವೇ ದಿನಗಳು ಪರೀಕ್ಷೆಗೆ ಬಾಕಿ ಇರುವ ಕಾರಣ ವಿದ್ಯಾರ್ಥಿಗಳು ಮೊದಲು ಏನು ಮಾಡಬೇಕು ಅಂದರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಬಹಳ ಇಂಪಾರ್ಟೆಂಟ್. ನಾವು ಎಷ್ಟು ಆರೋಗ್ಯವಾಗಿರ್ತೇವೋ ಅಷ್ಟು ನಮ್ಮ ಮನಸ್ಸು ಆರೋಗ್ಯವಾಗಿರ್ತದೆ, ನಮಗೆ ಕೆಲಸ ಮಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರೊಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಅದಾದ ನಂತರ ಪರೀಕ್ಷೆಗೆ ಬಹಳ ಹಿತವಾಗಿ, ಮಿತವಾಗಿ ಶಿಕ್ಷಕರ, ಪೋಷಕರ ಸಹಕಾರದೊಂದಿಗೆ ಅವರು ಮುಂದುವರಿಬೇಕು. ಯಾಕೆಂದರೆ ಅವರ ಆರೋಗ್ಯ ಸರಿಯಾಗಿಲ್ಲದಿದ್ದರೆ ಅವರಿಗೆ ಓದಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಆಗೋದು. ಇನ್ನು ಇರುವಂತಹ ಸಮಯವನ್ನು ಸ್ವಲ್ಪವೂ ವ್ಯರ್ಥ ಮಾಡಬಾರ್ದು. ಇನ್ನು ಕೆಲವು ದಿನಗಳಿರೋದು. ಹಾಗೆ ವ್ಯರ್ಥ ಮಾಡದೆ ಆ ಪ್ರಶ್ನೆಗಳನ್ನು ಅವರು ಕಲಿಬೇಕು. ಆಮೇಲೆ ಬಹಳ ತಾಳ್ಮೆಯಿಂದ ಇರಬೇಕು. ಅವರು ಕನಿಷ್ಠ 6 ಗಂಟೆ ಆದರೂ ನಿದ್ರೆ ಮಾಡಲೇಬೇಕು. ಕೆಲವರು ಏನು ಮಾಡ್ತಾರೆ, ತುಂಬ ಓದಿ ಮನಸ್ಸನ್ನು ಬೇಸರಪಡಿಸಿಕೊಳ್ಳುವ ಹಾಗೆ ಮಾಡ್ತಾರೆ. ನಿದ್ರೆ ಅವಶ್ಯಕ, ಆಹಾರ ಅವಶ್ಯಕ, ಓದು ಅತ್ಯವಶ್ಯಕ. ಈ 3 ಅವರು ಗಮನಿಸಿಕೊಳ್ಳಬೇಕು. ಮೇಡಮ್, ತಾವೇನು ಹೇಳ್ತೀರಾ? ಮುಖ್ಯವಾಗಿ ಈಗ ನಾಳ್ದು ಇನ್ನು 10 ದಿನದಲ್ಲಿ ಮೊದಲ ಕನ್ನಡ ಪ್ರಥಮ ಭಾಷೆ ಅದರ ಮೂಲಕ ಆರಂಭ ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಎಲ್ಲರೂ ಚೆನ್ನಾಗಿ ಪರೀಕ್ಷೆ ಬರೀರಿ, ಮತ್ತು ನಿಮಗೆ ಭಗವಂತನ ಆಶೀರ್ವಾದ ಇರಲಿ. ಮೇಡಮ್ ಹೇಳಿದಾಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಬೇಗ ಬಿಡ್ತಾರೆ, ಕೆಲವರಿಗೆ ರಜೆ ಕೊಡ್ತಾರೆ. ಅಂದರೆ ಈಗ ಬಿಡುವುದಿಲ್ಲ, ಆದರೂ ಈ ಸೈಕಲ್ ಸವಾರಿ ಹೋಗೋದು, ಬೈಕ್ ರೈಡಿಂಗ್ ಮಾಡೋದು, ಇಂಥದ್ದನ್ನೆಲ್ಲ ದಯವಿಟ್ಟು ನಿಲ್ಲಿಸಿ. ರಕ್ಷಣೆ, ಹೌದು, ನಿಮ್ಮ ಸ್ವರಕ್ಷಣೆ, ಆರೋಗ್ಯ. ಹಾಗೆಯೇ ಮನೆಯವರು ಕೂಡ ದಯವಿಟ್ಟು, ಒಂದು ಮನೆಯಲ್ಲಿ ಒಂದು ಮಗು SLC ಪರೀಕ್ಷೆಗೆ ತಯಾರಾಗ್ತಾ ಇದೆ ಅಂದರೆ ಒಂದು ಯುದ್ಧಕ್ಕೆ ಹೊರಟ ಹಾಗೆ. ಅಂದರೆ ಅಷ್ಟು ಪೂರ್ವ ತಯಾರಿ ಬೇಕು. ಮನೆಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮನೆಯವರ ಸಹಕಾರದೊಡನೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಮೇಡಮ್ ಈಗಾಗಲೇ ಹೇಳಿದಾಗೆ ಸರಿಯಾದ ಆಹಾರ, ಮಿತ ಆಹಾರ ಅಂತ ಹೇಳೋದಿಲ್ಲ, ಸಾತ್ವಿಕ ಆಹಾರ, ಮತ್ತೆ ಬೇಸಿಗೆ ಕಾಲ ಆದ ಕಾರಣ ಹೌದು, ನೀರು ಹೆಚ್ಚಾಗಿ ಕುಡಿಬೇಕಾಗ್ತದೆ. ಆರೋಗ್ಯ ಸರಿ ಇದ್ರೆ ಎಲ್ಲವೂ ನೆನಪು ಶಕ್ತಿಗೆ ಬರ್ತದೆ. ಮತ್ತೆ ಗೊಂದಲ ಬೇಡ, ಭಯ ಬೇಡ. ಮುಖ್ಯವಾಗಿ ಭಯ ಬೇಡ. ಅಂಕದ ಬಗ್ಗೆ ಅದು ಮತ್ತೆ ನನ್ನಿಂದ ಸಾಧ್ಯ ಅಷ್ಟು ನಾನು ಬರಿತೇನೆ, ಐ ಕ್ಯಾನ್, ಐ ಡೂ, ನನ್ನಿಂದ ಆಗ್ತದೆ. ಈ ದೃಢ ವಿಶ್ವಾಸ, ಆತ್ಮವಿಶ್ವಾಸ ನಿಮ್ಮನ್ನು ಖಂಡಿತ ಎಲ್ಲ ವಿದ್ಯಾರ್ಥಿಗಳನ್ನು ಪರೀಕ್ಷೆಯಲ್ಲಿ ಗೆಲ್ಲಿಸ್ತದೆ. ಪೋಷಕರು ಆದಷ್ಟು ಅವರನ್ನು ಪ್ರೋತ್ಸಾಹಿಸಬೇಕು. ಕೊನೆಯ ಕ್ಷಣದಲ್ಲಿ ಭಯ ಹುಟ್ಟಿಸಬಾರ್ದು, ಆಮೇಲೆ ದೊಡ್ಡ ಆತಂಕಕ್ಕೆ ದೂಡಬಾರ್ದು. ವಿದ್ಯಾರ್ಥಿಗಳನ್ನು ಆದಷ್ಟು ಅವರ ಮನಸ್ಸು ಹಗುರವಾಗಿರುವಾಗೆ ಪ್ರೋತ್ಸಾಹದಿಂದ, ನಿನ್ನಿಂದ ಆಗ್ತದೆ, ನೀನು ಬರೀತಿ, ತುಂಬಾ ಅಂಕಗಳನ್ನು ಪಡೀತಿ ಅಂತ ಹೇಳುವಂತ ಪ್ರೋತ್ಸಾಹ ಕೊಡಬೇಕು. ಓಕೆ, ಧನ್ಯವಾದಗಳು ಇಬ್ಬರಿಗೂ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಮಂಚಿ ಕೊಳ್ನಾಡು ಸರಕಾರಿ ಪ್ರೌಢಶಾಲೆಯ ಶಿಕ್ಷಕಿ ವಿಜಯಲಕ್ಷ್ಮಿ ಕಟೀಲು ಮತ್ತು ಸುಳ್ಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಚಂದ್ರಮತಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದನಿ. ತಾಂತ್ರಿಕ ಸಹಕಾರ ಚಂದ್ರಶೇಖರ ಶೆಟ್ಟಿ ಮತ್ತು ಪ್ರಕಾಶ್ ಬಿಸಿ ರೋಡ್. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ.